ಮಾರ್ಮಿಕವಾದ ಹನುಮಾನ್ ಚಾಲೀಸ್ ಪಟ್ಟರು.
ಅಖಂಡವಾದಂಥ ಭಾರತ ಅಖಂಡವಾಗಿ ಆಗಬೇಕು ಅಂತ ನಮ್ಮೊಂದು ಸಂಕಲ್ಪ. ಆ ಸಂಕಲ್ಪವನ್ನು ಪ್ರತಿ ವರ್ಷ ನಾವು ಯಶಸ್ವಿಯಾಗಿ ಅದೇ ರೀತಿಯಲ್ಲಿ ಮೈಸೂರು ಕ್ಷೇತ್ರ ಸ್ವಾಮಿನಾಥ ದೇವರ ಅನುಗ್ರಹದಿಂದ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಖಾಂಬಿಕೆ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಓಂ ಸಂತೃಷ್ಟಂ ತದಪಯಂ ಸಮಾಗತಮಸ್ಮಭ್ಯಂ ದತ್ತಂ ಮೃಡಚಮನ್ಯುಃ ಬಿಯಂ ದದಾ ನರದ ಯಶಸ್ಸಪ್ರವಹ ಪರಾಜಿತೋ ಅಪನಿಲಯಂತಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಯಿ ಮಹಿಷಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ತೆ ಬಿಡು. I don't know.
ಶಿವನ ಪಿನಾಕ ಶರಣಾಗತರಿಗೆ ಅಭಯದಾಯಕ ಶರಣಾಗತರಿಗೆ ಅಭಯದಾಯಕ ಯುಗ ಯುಗ ನೀನು ಯುಗ ಯುಗ ನೀನು ನಮಗೆ ಕಾರಣ ಭಾರತ ಮನೋಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ ಮನುಜರಾಗಿ ಹುಟ್ಟಲಿಲ್ಲಿ ಜನುಮ ಜನುಮ ಸುಕೃತ ಭೋಗ ಮೆಟ್ಟಿ ತ್ಯಾಗ ಮೆರೆದ ಕರ್ಮ ಭೂಮಿ ಭಾರತ 4 ದಿನದ ಬಾಳು ನಮದು ಆಗಲಿಂದು ಸಾರ್ಥಕ ತ್ಯಾಗ ಮೆರೆದು ಅಮರರಾದ ಸಂತರೆ ಮಗೆ ಪ್ರೇರಕ 4 ದಿನದ ಬಾಳು ನಮದು ಆಗಲಿಂದು ಸಾರ್ಥಕ ತ್ಯಾಗ ಮೆರೆದು ಅಮರರಾದ ಸಂತರೆ ಮಗೆ ಪ್ರೇರಕ ಮಣ್ಣ ಋಣವ ಕಳೆಯುವುದಕ್ಕೆ ಸೇವೆಯೊಂದೇ ಸಾಧಕ ಮಣ್ಣ ಋಣವ ಕಳೆಯುವುದಕ್ಕೆ ಸೇವೆಯೊಂದೇ ಸಾಧಕ ದೇಶ ವಿಭಜನೆಯ ದುರಂತ ಕಥೆಯನ್ನು ಜನರ ಮುಂದಿಡಲು
ಇಂದಿನ ನಮಗಾಗಿ ಅಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿ ಮಡಿದ ಹುತಾತ್ಮರ ಬಲಿದಾನವನ್ನು ಸ್ಮರಿಸುವ ಸಲುವಾಗಿ ಸ್ವಾತಂತ್ರ್ಯ ಹೋರಾಟದ ನೈಜ ಇತಿಹಾಸವನ್ನು ಸಮಾಜದ ಮುಂದಿಡಲು ಸನಾತನ ಧರ್ಮ, ದೇಶ, ಹಿಂದೂ ಸಮಾಜದ ರಕ್ಷಣೆಯ ಪಣತೊಡುವ ಕಾರ್ಯನಿಶ್ಚಯ ಮಾಡುತ್ತಾ ತ್ರಿಖಂಡವಾಗಿರುವಂತಹ ಭಾರತವನ್ನು ಮತ್ತೆ ಅಖಂಡವಾಗಲಿ ಎನ್ನುವ ಮಹಾ ಸಂಕಲ್ಪದೊಂದಿಗೆ ಉಳ್ಳಾಲ ಪ್ರಖಂಡದ ಅಖಂಡ ಭಾರತ ಸಂಕಲ್ಪ ದಿನ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಲಿರುವವರು ಶ್ರೀ ಪಿ ಕೃಷ್ಣಗಟ್ಟಿ ಅಡ್ಕ, ನಿವೃತ್ತ ಯೋಧರು, ಭಾರತೀಯ ಸೇನೆ. ಶ್ರೀ ನವೀನ್ ಮೂಡುಶೆಡ್ಡೆ, ಜಿಲ್ಲಾ ಸಂಯೋಜಕರು, ಬಜರಂಗದಳ ಮಂಗಳೂರು. ಗೋಪಾಲ್ ಕುತ್ತಾರ್, ಪ್ರಾಂತ ಸಹಸೇವಾ ಪ್ರಮುಖರು. ಬಿ ನಾರಾಯಣ ಕುಂಪಲ, ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ನಗರ ಪ್ರಖಂಡ. ಶಿವಪ್ರಸಾದ್ ಕೊಣಾಜೆ, ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಗ್ರಾಮಾಂತರ ಪ್ರಖಂಡ. ಅರ್ಜುನ್ ಮಾಡೂರು, ಸಂಯೋಜಕರು, ಬಜರಂಗದಳ ಉಳ್ಳಾಲ ನಗರ ಪ್ರಖಂಡ. ಹರಿಪ್ರಸಾದ್ ದೇವಿನಗರ, ಸಂಯೋಗ ಅತಿಥಿಗಳಿಂದ ಧ್ವಜಾರೋಹಣ ಕಾರ್ಯಕ್ರಮ. ಹರಿ ಓಂ, ಹರಿ ಓಂ. ध्वज प्रणाम, 1 2 3. वंदे मातरम, वंदे मातरम. सुजना सुफला मलयज शीतला सस्यश्यामला मातरम, वंदे मातरम, वंदे मातरम. शुभ्र ज्योत्स्ना पुलकितयामिनी, पुल्लकुसुमित धृमदल शोभिनी, सुहासिनी सुमधुर भाषिणी, सुगदां वरदां मातरं, वन्दे मातरं, वन्दे मातरं. कोटि कोटि कंठ कल कल निनाद कराले, कोटि कोटि भुजै धृत कर करवाले. अबला खेलो माये तो बले, बहुबलधारिणी नमामि तारिणी, रेपदलवारिणी मातरं, वन्दे मातरं, वन्दे मातरं. तुमि विद्या तुमि धर्म, तुमि हृदि तुमि मर्मा, तुम ही प्राणः शरीरे भावुते, तुमि मा शक्ति हृदये, तुमि मा भक्ति. तोमारगी प्रतिमा गಡಿ मंदिरे मंदिरे, वन्दे मातरं, वन्दे मातरं. त्वं हि दुर्गा दश प्रहरण दारिणी, कमला कमलदल विहारिणी, वाणी विद्यादायिनी. नमामि त्वां, नमामि कमलां,
ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. बोलो भारत माता की. बोलो भारत माता की. भारत माता की. ರಿಗೆ ವರ್ಷಧಾರೆ ಫಲಿಸಿ ಚಿಗುರ ತಂದಿತು, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ ಎನ್ನುವ ವಚನದ ಮೂಲಕ ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನಾಡಲಿದ್ದಾರೆ ಉಳ್ಳಾಲ ನಗರ ಪ್ರಖಂಡದ ಸಂಯೋಜಕರಾದಂತಹ ಅರ್ಜುನ್ ಮಾಡೂರು ಇವರು. हरि ओम. बोलो भारत माता की. बोलो भारत माता की. ನಡೆಯುತ್ತಿರುವಂತಹ ಈ ಅಖಂಡ ಭಾರತ ಸಂಕಲ್ಪತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ಪಿ ಕೃಷ್ಣಗಟ್ಟಿ ಅಡ್ಕ ಇವರನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಳ ಪ್ರಖಂಡದ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜೊತೆ ಇರುವಂತಹ ಇನ್ನೋರ್ವ ಅತಿಥಿ ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ಜಿಲ್ಲಾ ಸಂಯೋಜಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡುತ್ತಾ ಮಂಗಳೂರು ಜಿಲ್ಲೆಯಲ್ಲಿ ಸಂಘಟನೆಯನ್ನು ಬಲಿಷ್ಠಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಶ್ರೀ ನವೀನ್ ಮೂಡುಶೆಟ್ಟೆ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಲೋಹಿತ್ ಕಿಲ್ಲೂರಿ ಇವರು ಬಂದು ಶಾಲು ಹಾಕಿ ಗೌರವಿಸಬೇಕಾಗಿ. ನಮ್ಮ ಜೊತೆ ಇರುವಂತ ಹಿರಿಯರು ಮಾರ್ಗದರ್ಶಕರು ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ಜಿಲ್ಲೆಯ ಜವಾಬ್ದಾರಿಗಳನ್ನು ನಿರ್ವಹಿಸಿ ಇದೀಗ ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಸೇವಾ ಪ್ರಮುಖರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಶ್ರೀಯುತ ಗೋಪಾಲ್ ಕುತ್ತಾರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸಿದ್ದೇನೆ. ಮಾಡೂರು ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇರುವವರು ವಿಶ್ವ ಹಿಂದೂ ಪರಿಷತ್ನ ಉಳ್ಳಾಳ ನಗರ ಪ್ರಖಂಡದ ಅಧ್ಯಕ್ಷರಾಗಿ ಮಾರ್ಗದರ್ಶಕರಾಗಿ ಸಂಘಟನಾ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ಶ್ರೀಯುತ ನಾರಾಯಣ ಗುಂಪಲ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಉಳ್ಳಾಳ ಗ್ರಾಮಾಂತರ ಪ್ರಖಂಡದ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿ ಮಾರ್ಗದರ್ಶಕರಾಗಿ ನಮ್ಮ ಎರಡೂ ನಗರ ಪ್ರಖಂಡಗಳಿಗೆ ಸಂಘಟನಾತ್ಮಕವಾಗಿ ಶಕ್ತಿಯನ್ನು ತುಂಬುತ್ತಿರುವಂತಹ ಶ್ರೀಯುತ ಶಿವಪ್ರಸಾದ್ ಕೋಣಾಜೆ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಕೇಳಿಕೊಳ್ಳುತ್ತಿದ್ದೇವೆ. ದಳದ ಅನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಿ ಇದೀಗ ಬಜರಂಗ ದಳ ಉಳ್ಳಾಳ ಗ್ರಾಮಾಂತರ ಪ್ರಖಂಡದ ಸಂಯೋಜಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಶ್ರೀಯುತ ಶ್ರೀ ಹರಿಪ್ರಸಾದ್ ಕೈರಂಗಳ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಜೊತೆ ಗಿರೀಶ್ ತಂತ್ರಿ ವಿಶ್ವ ಹಿಂದೂ ಪರಿಷತ್ನ ಅರ್ಚಕ ಪುರೋಹಿತ ವಿಭಾಗದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವಂತಹ ಹಿರಿಯರು ನಮ್ಮ ಜೊತೆ ಇದ್ದಾರೆ.
ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳ ಜವಾಬ್ದಾರಿಯನ್ನು ಗೌರವಿಸುತ್ತಾ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಸೇರಿರುವಂತಹ ಸಂಘ ಮತ್ತು ಪರಿವಾರದ ಎಲ್ಲ ಕಾರ್ಯಕರ್ತ ಬಂಧುಗಳ ಜವಾಬ್ದಾರಿಯನ್ನು ಗೌರವಿಸುತ್ತಾ ಇಲ್ಲಿ ಸೇರಿರುವಂತಹ ಎಲ್ಲ ಪತ್ರಿಕಾ ಈ ಕಾರ್ಯಕ್ರಮಕ್ಕೆ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡಿದಂತಹ ಆರಕ್ಷಕ ಠಾಣೆ ಉಳ್ಳಾಳ ಇದರ ಸಿಬ್ಬಂದಿಗಳಿಗೆ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿಯಾಗಿ ವಿಶ್ವ ಹಿಂದೂ ಪರಿಷತ್ನ ಮಾತೃಶಕ್ತಿ ದುರ್ಗಾವಾಹಿನಿಯ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ರಾಷ್ಟ್ರದ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇದೀಗ ಅಬ್ಬಕ್ಕ ವಲಯ ಉಳ್ಳಾಳ ಎಂಬ ಸಂಘದೊಂದಿಗೆ ನಿಮ್ಮೆಲ್ಲರ ನಡುವೆ ಇರುವಂತಹ ಆ ಸೈನಿಕರನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಳ ಪ್ರಖಂಡದ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ನಮಗೆಲ್ಲರಿಗೂ ವಿಶೇಷ ಅನಿಸಬಹುದು. ಯಾಕು ಅಂತ ಕೇಳಿದ್ರೆ ಅಖಂಡ ಭಾರತ ಸಂಕಲ್ಪ ದಿನ ಬಜರಂಗ ದಳ ಏತಕ್ಕೋಸ್ಕರ ದೇಶದೆಲ್ಲೆಡೆ ಆಚರಣೆಯನ್ನು ಮಾಡ್ತಾ ಇದೆ ಅಂತ. ಸಾಮಾನ್ಯವಾಗಿ ನಾವೆಲ್ಲ ಸ್ವಾತಂತ್ರ್ಯ ದಿವಸ, ಗಣರಾಜ್ಯ ದಿವಸ ಈ ರೀತಿಯ ಆಚರಣೆಗಳನ್ನು ಸಾರ್ವತ್ರಿಕವಾಗಿ ಎಲ್ಲ ಕಡೆ ಮಾಡುವಂಥದ್ದನ್ನು ಕಂಡಿದ್ದೇವೆ. ಆದ್ರೆ ಬಜರಂಗ ದಳ ಆಗಸ್ಟ್ 14ರ ಮಧ್ಯರಾತ್ರಿಯ ಸಮಯದಲ್ಲಿ ಅಖಂಡ ಭಾರತದ ಸಂಕಲ್ಪದ ಕನಸನ್ನು ನನಸಾಗಿಸುವ ಈ ಕಾರ್ಯವನ್ನು ಏತಕ್ಕೋಸ್ಕರ ಮಾಡ್ತಾ ಇದೆ ಅಂತ. ಬಹುಶಃ ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವದ ಆ ಏನುಂಟು ಅದು ನಿಜ ಅರ್ಥದಲ್ಲಿ ಹೇಳಬೇಕು ಅಂತಾದ್ರೆ ಹಿಂದೂಗಳ ಪಾಳಿಗೆ ಅವರು ಕೊಟ್ಟಂತಹ ವಿಷಪ್ರಾಶಾಣದ ದಿನ. ಅದು ವಿಷಪ್ರಾಶಾಣದ ದಿನ. ಹಿಂದೂ ಸಮಾಜ ಸ್ವಾತಂತ್ರ್ಯದ ಖುಷಿಯನ್ನು ಅನುಭವಿಸುತ್ತಿರಬೇಕಾದ್ರೆ ಪಾಕಿಸ್ತಾನದ ಭೂಭಾಗದಲ್ಲಿದ್ದಂತಹ ಹಿಂದೂಗಳು ಅನುಭವಿಸಿದ ಆ ವೇದನೆ, ಅನುಭವಿಸಿದಂತಹ ನೋವು, ಕಷ್ಟ ಇವೆಲ್ಲವನ್ನು ನಾವೆಲ್ಲ ಒಂದು ಗಳಿಗೆಯಾದ್ರೂ ನೆನಪು ಮಾಡಬೇಕಂತ ಕೆಲಸಕ್ಕೆ ಕೈ ಹಾಕಬೇಕಾಗಿತ್ತು. ಯಾಕೆ ಅಂತ ಕೇಳಿದ್ರೆ ಹಿಂದೂ ಸಮಾಜ ಹುಟ್ಟಿದ ಈ ಸನಾತನ ಮಣ್ಣಿನಲ್ಲಿ ಹಿಂದೂ ಸಮಾಜಕ್ಕಾಗಿ, ಈ ರಾಷ್ಟ್ರಕ್ಕಾಗಿ ಯಾರೆಲ್ಲ ಜೊತೆಯಾಗಿರ್ತಾರೋ, ಯಾರೆಲ್ಲ ಸನಾತನ ತತ್ವದ ಪರವಾಗಿರ್ತಾರೋ ಅವರನ್ನೆಲ್ಲರನ್ನು ನಾಶಗೊಳಿಸುವಂತಹ ಹುನ್ನಾರ ಇಲ್ಲಿ ಈ ಹಿಂದಿನಿಂದಲೂ ಇಲ್ಲಿಯವರೆಗೂ ನಡೆದುಕೊಂಡು ಬಂದಿದೆ ಬಂಧುಗಳೇ. 1947 ಆಗಸ್ಟ್ 14ರ ಮಧ್ಯರಾತ್ರಿ ಭಾರತದ ಮಣ್ಣು ಮಾತ್ರ ಇಲ್ಲಿ ವಿಭಜನೆ ಆದದ್ದಲ್ಲ, ಬದಲಾಗಿ ಲಕ್ಷಾಂತರ ಹಿಂದೂ ತರುಣ ತರುಣಿಯರ ದೇಹ ಈ ಮಣ್ಣಲ್ಲಿ ವಿಭಜನೆ ಆಗಿದೆ. ಅದೆಷ್ಟೋ ದೇವಾಲಯವನ್ನು ಈ ಇಸ್ಲಾಂ ಮತಾಂಧರು ಪಾಕಿಸ್ತಾನದಲ್ಲಿ ನಾಶ ಮಾಡಿ ಹಾಕಿದ್ದಾರೆ. ದೇವಾಲಯದ ಆಸ್ತಿಯನ್ನಾಗ್ಲಿ, ಹಿಂದೂಗಳ ಭೂಮಿಯನ್ನಾಗ್ಲಿ ಇದನ್ನೆಲ್ಲ ನಾಶಪಡಿಸುವಂತಹ ಹುನ್ನಾರ ಆ ಆಗಸ್ಟ್ 14ರಂದು ನಡೆಯಿತು. ಒಂದು ಕಾಲಘಟ್ಟದಲ್ಲಿ ಆಗಸ್ಟ್ 15 ಇಲ್ಲಿ ಕೆಂಪುಕೋಟೆಯ ಮೇಲೆ ಆ ತ್ರಿವರ್ಣ ಧ್ವಜವು ಮೇಲೆ ಇರಬೇಕು ಅಂತಾದ್ರೆ ನಮ್ಮದೇ ಅಕ್ಕಂದಿರು, ನಮ್ಮದೇ ತಂಗಿಯಂದಿರು, ನಮ್ಮದೇ ಸಹೋದರ ಸಹೋದರಿಯರು ಆ ಪಾಕಿಸ್ತಾನದ ಮೂಲೆಯಲ್ಲಿ ತಮ್ಮ ಜೀವನವನ್ನೇ, ತನ್ನ ದೇಹವನ್ನೇ, ತನ್ನ ಪ್ರಾಣವನ್ನೇ ಈ ಮಣ್ಣಿಗೋಸ್ಕರ ನೀಡಿದ್ರಲ್ಲ. ಆ ಘಟನೆಯನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ವಿಭಜನೆ ಅನ್ನೋದು ಕೇವಲ ನಡೆದದ್ದು ಭೂಮಿಯ ವಿಭಜನೆ ಮಾತ್ರ ಅಲ್ಲ. ಇಲ್ಲಿ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಈ ಮಣ್ಣನ್ನು ಇಸ್ಲಾಮೀಕರಣ ಮಾಡಬೇಕೆನ್ನುವ ಒಂದೇ ಉದ್ದೇಶದಿಂದ ಇಲ್ಲಿರುವಂತಹ ಎಲ್ಲ ಹಿಂದೂಗಳನ್ನು ಇಲ್ಲಿಂದ ಒಕ್ಕಲೆಬ್ಬಿಸಬೇಕೆನ್ನುವ ಪ್ರಯತ್ನಕ್ಕೋಸ್ಕರ ಇಲ್ಲಿರುವಂತಹ ಹಿಂದೂಗಳ ಮೇಲೂ ಕೂಡ ದಾಳಿಯನ್ನು ಮಾಡ್ತಾರೆ.
1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಭಾರತಕ್ಕೆ ಸ್ವಾತಂತ್ರ್ಯ ಪಾಕಿಸ್ತಾನದ ಬಹುಮಾನ ಏನು ಇತ್ತು ಗೊತ್ತೇನು? ಲಕ್ಷಾಂತರ ಜನ ನಮ್ಮ ಹಿಂದೂ ತರುಣ ತರುಣಿಯರ ದೇಹವನ್ನು ರೈಲಿನಲ್ಲಿ ಹಾಕಿ ಇದೇ ಭಾರತಕ್ಕೆ ಪಾಕಿಸ್ತಾನಿಯರು ಕಳಿಸ್ತಾರೆ. ಅದಕ್ಕೆ ಲೇಬಲ್ ಅನ್ನು ಹಾಕ್ತಾರೆ, ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಪಾಕಿಸ್ತಾನದ ಉಡುಗೊರೆ. ಎಂತಹ ವಿಪರ್ಯಾಸ! ಇಲ್ಲಿನ ರಾಷ್ಟ್ರ ನಾಯಕರು ಅದನ್ನು ಖಂಡಿಸಬೇಕಿತ್ತಲ್ಲ. ಹಿಂದೂಗಳ ಮಾರಣ ಹೋಮವನ್ನು ದೇಶದೆಲ್ಲೆಡೆ ಪ್ರಶ್ನೆ ಮಾಡಬೇಕಿತ್ತಲ್ಲ. ಆ ಹಿಂದೂ ಸಮಾಜ ಅದನ್ನು ನೆನಪು ಮಾಡುವ ಗೋಚಿಗೂ ಹೋಗ್ಲಿಲ್ಲ. ಇದು ಈ ಮಣ್ಣಿನ ದುರ್ದೈವ. ಬಂಧುಗಳೇ, ಅಲ್ಲಿ ಕಾಶ್ಮೀರದಲ್ಲಿ ಹಿಂದೂ ಸಮಾಜಕ್ಕೆ ಎಷ್ಟೆಲ್ಲ ಅನ್ಯಾಯವನ್ನು ಮಾಡಿದ್ರು ಅದನ್ನು ಕಾಶ್ಮೀರ ಫೈಲ್ಸ್ ಅನ್ನುವ ಚಿತ್ರದಲ್ಲಿ ತೋರಿಸಿದಾಗ ಅದೆಲ್ಲ ಸುಳ್ಳು ಸುಳ್ಳು ಅಂತ ಬೊಬ್ಬೆ ಇಟ್ಟಂತಹ ವಿಚಾರವಾದಿಗಳು, ಇದೇ ರಾಷ್ಟ್ರದ್ರೋಹಿಗಳು, ಇದೇ ಕೇರಳದಲ್ಲಿ ಹಿಂದೂ ಸಮಾಜದ ಲವ್ ಜಿಹಾದ್ನ ಷಡ್ಯಂತ್ರದಿಂದ ಬಲಿಯಾದಂತಹ ಅದೆಷ್ಟೋ ಹಿಂದೂ ತಾಯಂದಿರ ಕಥೆಯನ್ನು ತೋರಿಸಿದಂತಹ ಕಾಶ್ಮೀರ ಫೈಲ್ಸ್ ಚಿತ್ರದಲ್ಲಿ ಆ ಚಿತ್ರಣವನ್ನು ಸಮಾಜದ ಮುಂದೆ ಇಟ್ಟಾಗ ಅದೆಲ್ಲ ಸುಳ್ಳು, ಎಲ್ಲ ಭ್ರಾತೃತ್ವ ಸೋದರತೆ ಅನ್ನುವ ಸುಳ್ಳು ಸುಳ್ಳು ಕಪಟವನ್ನು ಹೇಳಿದಂತ ಇದೇ ಬುದ್ಧಿಜೀವಿಗಳು ಈಗ ಲೈವ್ ಆಗಿ ನೋಡ್ಲಿಕ್ಕೆ ಸಿಕ್ತಿದೆ. ಇದೇ ಬಾಂಗ್ಲಾದೇಶದಲ್ಲಿ ಲೈವ್ ಆಗಿ ನೋಡ್ಲಿಕ್ಕೆ ಸಿಕ್ಕಿದೆ. ಸಾವಿರಾರು ಹಿಂದೂ ತರುಣರ ತರುಣಿಯರ ಹತ್ಯೆಯನ್ನು ಮಾಡ್ತಿದ್ದಾರೆ, ದೇವಸ್ಥಾನವನ್ನು ನಾಶ ಮಾಡ್ತಿದ್ದಾರೆ. ಈಗ ಇವರಿಗೆ ಯಾರಿಗೂ ಕೂಡ ಬಾಯಿ ಬರ್ತಾ ಇಲ್ಲ, ಎಲ್ಲ ಬಾಯಿಗೆ ಬೀಗ ಹಾಕಿ ಕೂತ್ಕೊಂಡಿದ್ದಾರೆ. ಬಂಧುಗಳೇ, 47ರಿಂದ ಇಲ್ಲಿಯವರೆಗೆ ಅವರು ಮಾಡಿಕೊಂಡು ಬಂದದ್ದು ಇದನ್ನೇ ಮಾಡಿಕೊಂಡು ಬಂದದ್ದು. ಅದಕ್ಕೋಸ್ಕರ ಈ ಸಾವನ್ನು, ಈ ನೋವನ್ನು, ಈ ಮಣ್ಣಿನ ಪ್ರಾಮುಖ್ಯತೆಯನ್ನು, ಹಿಂದವಿ ಸ್ವರಾಜ್ಯದ ಕಲ್ಪನೆಯನ್ನು, ಈ ರಾಷ್ಟ್ರದ ಉತ್ತುಂಗತೆಯನ್ನು ಹಿಂದೂ ಸಮಾಜಕ್ಕೆ ಮತ್ತೆ 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 ನೆನಪು ಮಾಡುವಂತಹ ಪ್ರಯತ್ನವನ್ನು ಅಖಂಡ ಭಾರತ ಸಂಕಲ್ಪ ದಿನದ ಪ್ರಯುಕ್ತ ಬಜರಂಗ ದಳ ದೇಶದೆಲ್ಲೆಡೆ ಮಾಡಿಕೊಂಡು ಬಂದಿದೆ. ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ, ಈ ಪಾಕಿಸ್ತಾನದ ಎರಡು ಪಾಕಿಸ್ತಾನದ ನಡುವೆ ಇದ್ದ ಭೂಭಾಗ ಹಿಂದೂ ರಾಷ್ಟ್ರವಾಗಿ ಆಗ್ಬೇಕಿತ್ತಲ್ಲ. ಇವರ ಸ್ವಾರ್ಥಕ್ಕಾಗಿ ಈ ಮಣ್ಣನ್ನು ನಾಶಗೊಳಿಸುವಂತ ಕಾರ್ಯವನ್ನು ಮಾಡಿದ್ದಾರೆ. ಆದ್ರೆ ಒಂದಂತೂ ಸ್ಪಷ್ಟ, ಆ ಈಶ್ವರಿಯ ಅನುಗ್ರಹ ನಮ್ಮ ಮೇಲಿದೆ, ತಾಯಿ ಭಾರತೀಯ ಅನುಗ್ರಹ ನಮ್ಮ ಮೇಲಿದೆ. ಈ ಮಣ್ಣಿನ ಮೂಲ ಅಂತಸ್ತಿಕೆಯಾದ ಹಿಂದುತ್ವವನ್ನು, ಈ ಮಣ್ಣಿನ ಮೂಲ ತತ್ವವಾದ ಹಿಂದುತ್ವವನ್ನು, ಈ ಮಣ್ಣಿನ ಆತ್ಮ ವಿಚಾರವಾದಂತಹ ಹಿಂದುತ್ವವನ್ನು ಅವರು ಯಾರು ನಾಶ ಮಾಡಲಿಕ್ಕೆ ಬಂದರೂ ಕೂಡ ಬಜರಂಗ ದಳದ ಬಜರಂಗಿಗಳು ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ. ನೆನಪಿಟ್ಕೊಳ್ಳಿ, ನೀವು ಸರಿಯಾದ ಉತ್ತರವನ್ನು ಕೊಡ್ತೇವೆ. ಮುಂಬರುವ ದಿನಗಳಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಈ ಮಣ್ಣನ್ನು ಮತ್ತೊಮ್ಮೆ ಅಖಂಡವನ್ನಾಗಿಸುವ ಸಂಕಲ್ಪವನ್ನು ಮಾಡುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ನನ್ನ ಎಲ್ಲ ದೇಶಭಕ್ತ ಬಂಧುಗಳನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಉಳ್ಳಾಲ ಗ್ರಾಮಾಂತರ ಪ್ರಕರಣದ ಕಾರ್ಯದರ್ಶಿಗಳಾದಂತಹ ಕಾರ್ತಿಕ್ ಕೊನಾಜಿಯವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಸ್ವಚ್ಛಂದವಾಗಿ ಬಾಳಿ ಬದುಕಬೇಕಾದರೆ ಅದಕ್ಕೆ ಮೂಲ ಕಾರಣ ದೇಶದ ಗಡಿಯಲ್ಲಿ ದೇಶ ಕಾಯುವ ನಮ್ಮ ಯೋಧರು. ಇವರನ್ನು ಗೌರವಿಸಬೇಕಾದುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಯೋಧರಾದ ನಾಗೇಶ್ ಕೊಲ್ಯ, ಸದಾಶಿವ ಶೆಟ್ಟಿ ಮಾಡೂರು, ಸಿದ್ಧಾರ್ಥ್ ಕುಂಪಲ, ರವೀಂದ್ರ ಗಟ್ಟಿ ಕೋಟೆಕಾರ್ ಇವರುಗಳನ್ನು ವೇದಿಕೆಗೆ ಬಂದು ನಮ್ಮ ಕಿರು ಗೌರವ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸುಧಾಕರ ಕುಂಪಲ, ರವೀಂದ್ರ ಗಟ್ಟಿ ಕೋಟೆಕಾರ್.
ಭಾಗವಹಿಸಿದಂಥ ಶ್ರೀ ಪಿ ಕೃಷ್ಣ ಗಟ್ಟಿಯಾಡ್ಕ ಇವರು ಕೂಡ ನಿವೃತ್ತ ಯೋಧರು. ಇವರನ್ನು ಈ ಶುಭ ಸಂದರ್ಭದಲ್ಲಿ ಗೌರವಿಸುತ್ತಿದ್ದೇವೆ. ಸಲ್ಲಿಸಿದಂತಹ ಎಲ್ಲ ಯೋಧರಿಗೆ ಗೌರವಾರ್ಪಣೆಯನ್ನು ಮಾಡಿದಂತಹ ಎಲ್ಲ ಪ್ರಮುಖರಿಗೂ ಆತ್ಮೀಯವಾಗಿ ಧನ್ಯವಾದಗಳನ್ನು ತಿಳಿಯುವ ಸಮಯವಿದು. ಅಂದು ನಡೆದ ವಿಭಜನೆಯ ಕರಾಳ ದಿನದ ಕಥನವನ್ನು ಗಳೊಂದಿಗೆ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಪ್ರಮುಖ ಭಾಗವಾದಂತಹ ಅಖಂಡ ಭಾರತ ಸಂಕಲ್ಪ ದಿನದ ದಿಕ್ಸೂಚಿ ಭಾಷಣದ ಮಾಡಲಿದ್ದಾರೆ ಬಜರಂಗ ದಳದ ಜಿಲ್ಲಾ ಸಂಯೋಜಕರಾದಂತಹ ನವೀನ್ ಮೂಡುಶೆಡ್ಡೆ ಇವರಿಂದ. बोलो भारत माता की, बोलो भारत माता की. ತಾಯಿ ಭಾರತಿಗೆ ಮನಸಾರೆ ವಂದಿಸುತ್ತಾ ಈ ಮಣ್ಣಿನ ರಕ್ಷಣೆಗಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನು ಬಲಿದಾನ ಮಾಡಿದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುತ್ತಾ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉಲ್ಲಾಳ ನಗರ ಗ್ರಾಮಾಂತರ ಪ್ರಖಂಡದ ಈ ಅಖಂಡ ಭಾರತ ಸಂಕಲ್ಪ ದಿನದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಪಿ ಕೃಷ್ಣಗಟ್ಟಿ ಅಡ್ಕ ಇವರಿಗೆ ವಂದಿಸುತ್ತಾ, ಹಾಗೆ ನಮ್ಮ ಸಂಘಟನೆಯ ಹಿರಿಯರು ಈ ದಕ್ಷಿಣ ಪ್ರಾಂತದ ಸಹ ಸೇವಾ ಪ್ರಮುಖರಾದ ಗೋಪಾಲ್ ಕುತ್ತರ್ ಇವರಿಗೆ ವಂದಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಪ್ರಮುಖರಿಗೆ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಸಂಘ ಪರಿವಾರದ ಪ್ರಮುಖರಿಗೆ ವಂದಿಸುತ್ತಾ, ಅಖಂಡ ಭಾರತ ಸಂಕಲ್ಪ ದಿನದ ಕನಸನ್ನು ನನಸು ಮಾಡಲು ಆ ಪಂಜಿನ ಅಗ್ನಿ ಜ್ವಾಲೆಯನ್ನು ಹೃದಯದಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಬಜರಂಗ ದಳ ಕಾರ್ಯಕರ್ತರಿಗೆ ವಂದಿಸುತ್ತಾ, ಈಗ ಇನ್ನು ಕೆಲವೇ ಗಂಟೆಯಲ್ಲಿ ಈ ದೇಶದಲ್ಲಿ ಸಂಭ್ರಮಾಚರಣೆ ಪ್ರಾರಂಭ ಆಗ್ತದೆ. 77ನೇ ಸ್ವಾತಂತ್ರ್ಯವನ್ನು ಮುಗಿಸಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಾರಂಭ ಇನ್ನು ಕೆಲವೇ ಗಂಟೆಯಲ್ಲಿ ಪ್ರಾರಂಭ ಆಗ್ತದೆ. ನಾಳೆ ದೇಶದ ಎಲ್ಲ ಕಡೆ ಸಂಭ್ರಮದ ಆಚರಣೆ, ನಾಯಕರ ಭಾಷಣ, ಸಿಹಿ ತಿಂಡಿ ವಿತರಣೆ, ಬೇರೆ ಬೇರೆ ರೀತಿಯ ಸಂಭ್ರಮಾಚರಣೆ ನಡೆಯುತ್ತದೆ. ಆದರೆ ಬಜರಂಗ ದಳ ಆಗಸ್ಟ್ 14ರ ರಾತ್ರಿ ಅಖಂಡ ಭಾರತ ಸಂಕಲ್ಪ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೆ. ಕಲ್ಪನೆ ಮಾಡಿಕೊಳ್ಳಿ, ಒಂದು ತಾಯಿ ತನ್ನ ಮಗುವಿಗೆ ಜನ್ಮ ನೀಡಿ ಮರಣ ಹೊಂದುತ್ತಾಳೆ. ಆಗ ವರ್ಷದ ಆಚರಣೆ ಬರುವಾಗ ಮನೆಯವರಲ್ಲಿ ಒಂದು ಜಿಜ್ಞಾಸೆ ಬರ್ತದೆ, ತಾಯಿಯ ಪುಣ್ಯತಿಥಿಯನ್ನು ಮಾಡುವುದ ಅಲ್ಲ ಬಾಲಕನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವುದಾ ಅಂತ. ಖಂಡಿತವಾಗಿ ಭವಿಷ್ಯತ್ತಿನ ಒಳಿತಿಗಾಗಿ ಈ ಸಮಾಜ ಮುಂದೆ ಹೋಗಲಿಕ್ಕೆ ಬಾಲಕನ ಹುಟ್ಟುಹಬ್ಬ ಆಚರಣೆ ಮಾಡಲೇಬೇಕು. ಆದರೆ ತಾಯಿ ಮಾಡಿದ ಆ ಬಲಿದಾನವನ್ನು ಆ ಯುವಕನಿಗೆ ನೆನಪು ಮಾಡುವ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಇದೇ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ. ಅಂದರೆ ಈ ದೇಶಕ್ಕಾಗಿ ಬಲಿದಾನ ಮಾಡಿದ ಅದೆಷ್ಟೋ ಕ್ರಾಂತಿಕಾರಿಗಳ ಏನು ಕನಸಾಗಿತ್ತ ಅಖಂಡ ಭಾರತ ಸಂಕಲ್ಪದ ಸ್ವಾತಂತ್ರ್ಯದ ಕನಸು ನನಸಾಗಲಿಲ್ಲ. ಭಾರತ ವಿಭಜನೆ ಆಯಿತು.
ಆ ವಿಭಜನೆಯ ನೆನಪನ್ನು ಮತ್ತೆ ಮತ್ತೆ ಮಾಡುತ್ತಾ ಈ ಭಾರತವನ್ನು ಅಖಂಡ ಮಾಡುವತ್ತ ನಾವು ಹೆಜ್ಜೆ ಹಾಕಬೇಕು ಅಂತ ಸಂಕಲ್ಪದೊಂದಿಗೆ ಬಜರಂಗದಳ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯನ್ನು ಇಡೀ ದೇಶದಲ್ಲಿ ಮಾಡ್ತಾ ಇದೆ. ತುಂಬ ಜನ ಕೇಳ್ತಾರೆ, ಸ್ವಾತಂತ್ರ್ಯ ದಿನಾಚರಣೆಯ ಮೊದಲು ಇವರು ಕರಾಳ ದಿನ ಅಂತ ಹೇಳ್ತಾರೆ ಅಂತ. ಸ್ವಾತಂತ್ರ್ಯ ದಿನಾಚರಣೆ ಮಾಡಲೇಬೇಕು, ಆದರೆ ಪ್ರತಿಯೊಬ್ಬ ಭಾರತೀಯನಿಗೂ ಅಖಂಡ ಭಾರತದ ಸಂಕಲ್ಪದ ಆ ಕನಸನ್ನು ನನಸು ಮಾಡುವ ಹೆಜ್ಜೆಯನ್ನು ಈ ದಿನ ನೆನಪು ಮಾಡುತ್ತಾ ಮುಂದೆ ಸಾಗಬೇಕು. 1947 ಆಗಸ್ಟ್ 14 ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆಗಿನ ಮೊದಲ ಪ್ರಧಾನಿ ನೆಹರು ಧ್ವಜಾರೋಹಣ ಮಾಡಿ ಸಂವಿಧಾನ ಸಭೆಯಲ್ಲಿ ಮಾತಾಡುತ್ತಾ ಒಂದು ಮಾತನ್ನು ಹೇಳ್ತಾರೆ. ಏನು ನಾವು 1929 ಕಾಂಗ್ರೆಸ್ ಅಧಿವೇಶನ ಮಾಡಿ ಏನು ಶಪಥವನ್ನು ಕೈಗೊಂಡಿದ್ದೇವ ಅದು ಈ ದಿನ ಈಡೇರಿದೆ ಅಂತ. ನಮಗೆ ನೆನಪಿರಬೇಕು, 1929 ಲಾಹೋರ್ನ ರಾವಿ ನದಿಯ ದಡದಲ್ಲಿ ಆ ರಾವಿ ನದಿಯ ಪವಿತ್ರ ಜಲವನ್ನು ಕೈಯಲ್ಲಿ ಹಿಡಿದು ಇದೇ ನೆಹರುನ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾಡಿದ ಶಪಥ ಏನಾಗಿರ್ತದಂದ್ರೆ ಇಡೀ ಭಾರತವನ್ನು ಅಖಂಡವಾಗಿ ಸ್ವಾತಂತ್ರ್ಯ ಮಾಡುತ್ತೇವೆ ಅಂತ. ನೆಹರು ಮರೆತಿದ್ದಾರಾ ಅಲ್ಲ ಮರೆತಾಗೆ ನಾಟಕ ಮಾಡಿದ್ದಾರಾ ಗೊತ್ತಿಲ್ಲ. ಯಾಕೆ ಈ ಮಾತು ಹೇಳ್ತೇನೆಂದ್ರೆ, ನಮ್ಮ ಪ್ರಭು ಶ್ರೀರಾಮಚಂದ್ರನ ಮಗನಾದ ಲವನ ನಗರವಾದ ಲಾಹೋರ್ ಅದು ಭಾರತದ ಭಾಗವಾಗಿರಲಿಲ್ಲ. ಈ ದೇಶಕ್ಕಾಗಿ ನಗುತ್ತಾ ತನ್ನ ಪ್ರಾಣವನ್ನು ನೇಣಿಕಮ್ಮಿನ ಕೊರಳಿಗೆ ಇಟ್ಟಾಗ ಆ ಭಗತ್ ಸಿಂಗ್ನ ಜನ್ಮಸ್ಥಾನ ಭಾರತದಲ್ಲಿ ಇರಲಿಲ್ಲ. ಆ ಭಗತ್ ಸಿಂಗ್ನಂಥ ಕ್ರಾಂತಿಕಾರಿಗಳ ಆತ್ಮಕ್ಕೆ ಇಂದಿಗೂ ಶಾಂತಿ ಸಿಕ್ಕಿರಲಿಲ್ಲ. ಯಾಕೆಂದ್ರೆ ಭಾರತ ಅಖಂಡವಾಗಿ ಸ್ವಾತಂತ್ರ್ಯ ಸಿಗಲಿಲ್ಲ, ಭಾರತ ವಿಭಜನೆಯಾಗಿತ್ತು. ಒಂದು ಕಡೆ 1945 ಮೊದಲ ರಾಷ್ಟ್ರಪತಿ ಜೈಲಲ್ಲಿ ಇದ್ದು ಒಂದು ಪುಸ್ತಕ ಬರೀತಾರೆ, ಭಾರತವನ್ನು ತುಂಡು ಮಾಡಲು ಯಾವುದೇ ಕಾರಣದಿಂದಲೂ ಸಾಧ್ಯ ಇಲ್ಲ. ಅದು ಸಾಂಸ್ಕೃತಿಕವಾಗಿರಲಿ ಭೌಗೋಳಿಕವಾಗಿರಲಿ ಯಾವುದೇ ಕಾರಣ ಕೊಟ್ಟು ಸಾಧ್ಯವಿಲ್ಲ ಅಂತ ತಮ್ಮ ಪುಸ್ತಕದಲ್ಲಿ ಬರೆದಿದ್ರು. ಆ ಪುಸ್ತಕ ಬರೆದ ಶಾಯಿಯ ಪುಟದಲ್ಲಿರುವ ಶಾಯಿ ಒಣಗುವ ಮುಂಚೆ ಭಾರತ ವಿಭಜನೆ ಆಗಿತ್ತು. ನಾವು ಭಾರತಕ್ಕೆ ಯಾಕೆ ವಿಭಜನೆ ಆಯಿತು, ಎಲ್ಲಿ ನಾವು ತಪ್ಪಿದ್ದೇವೆ, ಎಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ನಾಯಕರು ತಪ್ಪಿದ್ದಾರೆ? 1947 ವಿಭಜನೆ ಪ್ರಾರಂಭವಾದದ್ದ ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. 1857 ಸಿಪಾಯಿ ದಂಗೆ ನಮಗೆ ಗೊತ್ತುಂಟು, ನಾವು ಪಠ್ಯ ಪುಸ್ತಕದಲ್ಲಿ ಓದಿದ್ದೇವೆ. ಆ ದಂಗೆ ಯಶಸ್ವಿಯಾಗಿದ್ರೆ ಖಂಡಿತವಾಗಿ 90 ವರ್ಷ ಮುಂಚೆ ಭಾರತ ಅಖಂಡವಾಗಿ ಸ್ವಾತಂತ್ರ್ಯವಾಗ್ತಿತ್ತು. 1857 ನಮ್ಮ ವೀರ ಸಿಪಾಯಿ ಮಂಗಳ್ ಪಾಂಡೆ ಮಾಡಿದ ಸ್ವಲ್ಪ ಆತುರದಿಂದ ಆ ಎಲ್ಲ ಏನು ತಂತ್ರಗಾರಿಕೆ ಇತ್ತು ಅದು ಬ್ರಿಟಿಷರಿಗೆ ಗೊತ್ತಾಗುವ ಹಾಗೆ ಆಯಿತು. ಇಲ್ಲದಿದ್ದರೆ 1857 ಬ್ರಿಟಿಷರು ಭಾರತ ಬಿಟ್ಟು ತೊಲಗ್ತಿದ್ರು. ಈ ಒಂದು ಘಟನೆ ಬ್ರಿಟಿಷರನ್ನು ಎಚ್ಚರ ಮಾಡುತ್ತೆ. ಬ್ರಿಟಿಷರು ಯೋಚನೆ ಮಾಡ್ತಾರೆ, ನಮ್ಮದು ಇಷ್ಟು ದೊಡ್ಡ ಇಂಟೆಲಿಜೆನ್ಸ್ ಬ್ಯೂರೋ ಉಂಟು, ಆದರೂ ಸೈನ್ಯದ ಒಳಗೆ
ನಮ್ಮ ವಿರುದ್ಧ ದಂಗೆ ಏಳುವ ವಿಷಯ ನಮಗೆ ಯಾಕೆ ಗೊತ್ತಾಗಲಿಲ್ಲ? ಯೋಚನೆ ಮಾಡ್ತಾ ಮಾಡ್ತಾ ಅವರು ಒಂದು ನಿರ್ಧಾರವನ್ನು ಮಾಡ್ತಾರೆ. 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಹ್ಯೂಮ್ ಬ್ರಿಟಿಷ್ ಅಧಿಕಾರಿಯ ನೇತೃತ್ವದಲ್ಲಿ ಭಾರತದ ಅದೆಷ್ಟು ನಾಯಕರನ್ನು ಸೇರಿಸಿ 1885ರಲ್ಲಿ ಕಾಂಗ್ರೆಸ್ಸಿನ ಸ್ಥಾಪನೆ ಆಗುತ್ತೆ. ಕಾಂಗ್ರೆಸ್ನ ಸ್ಥಾಪನೆ ಮಾಡಿದ ಮೂಲ ಉದ್ದೇಶ ಭಾರತದ ಒಳಗೆ ಇರುವ ಕ್ರಾಂತಿಕಾರಿಗಳ ವಿಷಯ, ಸ್ವಾತಂತ್ರ್ಯ ಹೋರಾಟಗಾರರ ವಿಷಯವನ್ನು ಪಡೆಯಲಾಗಿ ಅವರು ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿರ್ತಾರೆ. ಕಾಂಗ್ರೆಸ್ ಸ್ಥಾಪನೆಯಾಗಿ ಬ್ರಿಟಿಷರಿಗೆ ಈ ದೇಶದ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿಗಳು ಸಿಗ್ತದೆ. ಒಳಗೆ ಆಮಿಷವನ್ನು ಕೊಟ್ಟು ಎಷ್ಟೋ ಕ್ರಾಂತಿಕಾರಿಗಳನ್ನು ಹಿಡಿದು ಅವರನ್ನು ನೇಣುಗಂಬಕ್ಕೆ ಹಾಕ್ತಾರೆ. 1905 ಭಾರತ ವಿಭಜನೆ ಆದದ್ದು ಮೊದಲ ಬಾರಿಗೆ 1905ರಲ್ಲಿ. ನಾವು ಹೇಳ್ತೇವೆ 1947 ಅಂತ, ಆದರೆ ಮೊದಲ ವಿಭಜನೆ ಪ್ರಾರಂಭ ಆದದ್ದು 1905. ವಂಗಭಂಗ, ಲಾರ್ಡ್ ಕರ್ಜನ್ ವಂಗಭಂಗದ ಮೂಲಕ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಬಹುಸಂಖ್ಯಾತರು, ಅದಕ್ಕಾಗಿ ಪಶ್ಚಿಮ ಬಂಗಾಳವನ್ನು ಮಾಡ್ತಾನೆ. ಪೂರ್ವದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರು, ಅದಕ್ಕಾಗಿ ಪೂರ್ವ ಬಂಗಾಳವನ್ನು ಮಾಡ್ತಾನೆ. ಯಾಕಾಗಿ ಮಾಡ್ತಾನೆಂದರೆ, ಹಿಂದೂ ಮುಸಲ್ಮಾನರು ಒಟ್ಟಿಗೆದ್ರೆ ಈ ಭಾರತವನ್ನು ಆಳುವುದು ಬಲು ಕಷ್ಟ, ಇಲ್ಲಿ ಹೆಚ್ಚು ದಿನ ನಮ್ಮ ಆಟ ನಡೆಯುವುದಿಲ್ಲ ಅಂತ ಅವರಿಗೆ ಗೊತ್ತಾಗ್ತದೆ. ಆದರೆ ವಂಗಭಂಗ ಚಳುವಳಿ ಪ್ರಾರಂಭ ಆಗ್ತದೆ. ಅದರ ವಿರುದ್ಧ ಬಂಗಾಳದ ವಿಭಜನೆಯನ್ನು ವಿರೋಧಿಸಿ ಇಡೀ ದೇಶದಲ್ಲಿ ಚಳುವಳಿ ಪ್ರಾರಂಭ ಆಗುತ್ತೆ. ಎಲ್ಲಿಯ ತನಕ ಅಂದರೆ, ಆ ಬಂಗಾಳದ ನವಾಬ ಸಲೀಂ ಉಲ್ ಖಾನ್ ಈ ವಿಭಜನೆಯನ್ನು ವಿರೋಧಿಸ್ತಾನೆ. ಬಂಕಿಮಚಂದ್ರ ಚಟರ್ಜಿಯವರ ವಂದೇ ಮಾತರಂ ಏನು ಘೋಷವಾಕ್ಯ ಉಂಟ, ಅದು ಇಡೀ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಶಕ್ತಿಯಾಗಿ ಮಾರ್ಪಾಡಾಗುತ್ತೆ. ಇದನ್ನು ಗಮನಿಸಿದ ಲಾರ್ಡ್ ಕರ್ಜನ್ ತನ್ನ ರಾಜೀನಾಮೆಯನ್ನು ಕೊಟ್ಟು ಭಾರತ ಬಿಟ್ಟು ಇಂಗ್ಲೆಂಡಿಗೆ ಹೋಗ್ತಾನೆ. ಮುಂದಿನ ವೈಸರಾಯಿಯಾಗಿ ಮಿಂಟೋ ಬರ್ತಾನೆ. ಲಾರ್ಡ್ ಮಿಂಟೋ ಬಂದು ಮಾಡಿದ ಮೊದಲ ಕೆಲಸ ಏನಂದರೆ, ನಾವು ಹಿಂದೂ ಮುಸಲ್ಮಾನರನ್ನು ವಿಭಜನೆ ಮಾಡಿ ಕೂಡ ನಮಗೆ ಯಾವುದೇ ಒಳಿತು ಆಗ್ತಿಲ್ಲ. ಅದಕ್ಕಾಗಿ ಅವನು ಒಂದು ಯೋಚನೆ ಮಾಡಿ, ಏನು ವಂಗಭಂಗದ ಪರವಾಗಿರುವ ಸಲೀಮುಲ್ಲಾ ಖಾನನನ್ನು ಕರೆದು ಅವನಿಗೆ 1,00,000 ಪೌಂಡ್ ಸಾಲ ಬಡ್ಡಿ ರಹಿತ ಕೊಡ್ತಾನೆ. ಆಗ ಇಡೀ ಸಲೀಮುಲ್ಲಾ ಖಾನ್ ವಂಗಭಂಗ ಚಳುವಳಿಯ ಪರವಾಗಿದ್ದವನು ವಿರೋಧವಾಗಿ ಬಿಡ್ತಾನೆ. ಅದೇ ಪ್ರೇರಣೆಯನ್ನು ಇಟ್ಕೊಂಡು 1906ರಲ್ಲಿ ಮುಸ್ಲಿಂ ಲೀಗ್ನ ಪ್ರಾರಂಭ ಆಗ್ತದೆ. ಮುಸ್ಲಿಂ ಲೀಗ್ ಪ್ರಾರಂಭ ಆಗಿ ಇಡೀ ದೇಶದಲ್ಲಿ ವಂಗಭಂಗದ ವಿರುದ್ಧ ಹೋರಾಟವನ್ನು ನಡೆಸುತ್ತೆ. ಆದರೆ ಈ ದೇಶದ ಕೆಚ್ಚೆದೆಯ ಸ್ವಾತಂತ್ರ್ಯ ಹೋರಾಟದಿಂದ 1911ರಲ್ಲಿ ವಂಗಭಂಗವನ್ನು ವೈಸರಾಯಿ ಹಿಂದೆ ಪಡೀತಾನೆ. ಇದು ಸಿಕ್ಕಿದ ಮೊದಲ ಜಯ. ಮುಸ್ಲಿಂ ಲೀಗಿಗೆ ಮುಖಭಂಗ ಆಗುತ್ತೆ, ಅದರ ಶಕ್ತಿ ಕುಗ್ಗುತ್ತೆ. ಆದರೆ ವಿಪರ್ಯಾಸ ಅಂದರೆ, ಬ್ರಿಟಿಷರು ಒಂದು ಮಾತನ್ನು ಹೇಳ್ತಿದ್ರು, ಮುಸಲ್ಮಾನರನ್ನು ಕರೆದು, ನಾವು ಏನಾದರೂ ಅಧಿಕಾರ ತೆಗೆದುಕೊಂಡಿದ್ರೆ ಅದು ನಿಮ್ಮಿಂದ ತೆಗೆದುಕೊಂಡದ್ದು, ಹಾಗಾಗಿ ನೀವು ಹಿಂದೂಗಳ ಒಟ್ಟಿಗೆ ಬರಬೇಡಿ,
ಮುಸಲ್ಮಾನರಾಗಿ ಬಂದರೆ ನಿಮಗೆ ಏನು ಬೇಕು, ಸ್ವಾತಂತ್ರ್ಯ ಏನು ಬೇಕು ಅದನ್ನು ಕೊಡ್ತೇವೆ ಅಂತ. ಹಿಂದೂ ನಾಯಕರನ್ನು ಕರೆದು ಹೇಳ್ತಿದ್ರು, ಹಿಂದೂ ಮುಸ್ಲಿಂ ಒಟ್ಟಿಗಾಗಿ ಬಂದು ಸ್ವಾತಂತ್ರ್ಯ ಕೇಳಿದರೆ ನಾವು ಕೊಡ್ತೇವೆ ಅಂತ. ಆದರೆ 1912ರಲ್ಲಿ ನಮ್ಮ ನಾಯಕರು ತುಷ್ಟೀಕರಣದ ನೀತಿಯನ್ನು ಪ್ರಾರಂಭಿಸ್ತಾರೆ. ಏನು ಮುಸ್ಲಿಂ ಲೀಗ್ನೊಂದಿಗೆ ನೈಜ ರಾಷ್ಟ್ರಭಕ್ತಿ, ನೈಜ ಅಖಂಡ ಭಾರತದ ಸಂಕಲ್ಪದೊಂದಿಗೆ ಸ್ವಾತಂತ್ರ್ಯ ಬೇಕೆಂದು ಮಾತುಕತೆ ಆಗಬೇಕಿತ್ತ, ಮುಸ್ಲಿಂ ಲೀಗಿಗೆ ಶಕ್ತಿ ಇರಲಿಲ್ವಾ? ಆ ಸಮಯದಲ್ಲಿ ಮುಸ್ಲಿಂ ಲೀಗಿನ ಸಮಾವೇಶಕ್ಕೆ ನಮ್ಮ ನಾಯಕರು ಹೋಗಲಿಕ್ಕೆ ಪ್ರಾರಂಭಿಸ್ತಾರೆ. ಕಾರಣ ಇಷ್ಟೇ, ಹಿಂದೂ ಮತ್ತು ಮುಸ್ಲಿಂ ಒಟ್ಟಿಗೆ ಬಂದರೆ ಸ್ವಾತಂತ್ರ್ಯ ಕೊಡ್ತೇವೆ ಅಂತ ಏನು ಬ್ರಿಟಿಷರು ಹೇಳಿದ್ರು, ಅವರ ಆ ಕುತಂತ್ರಕ್ಕೆ ನಮ್ಮ ನಾಯಕರು ಬಲಿಯಾಗ್ತಾರೆ. ಕ್ರಾಂತಿಕಾರಿಗಳು ಹೇಳ್ತಾರೆ, ಮುಸ್ಲಿಂ ಲೀಗಿಗೆ ರಾಷ್ಟ್ರಭಕ್ತಿಯ ಮಾತಿನೊಂದಿಗೆ ನಾವು ಮಾತಾಡುವ, ಒಪ್ಪಂದದ ಮಾತು ಬೇಡ ಅಂತ. ಆದರೆ ಗಾಂಧೀಜಿ ಕೇಳುವುದಿಲ್ಲ. ಗಾಂಧೀಜಿ ಮುಸ್ಲಿಂ ಲೀಗಿನ ಸಮಾವೇಶಕ್ಕೆ ಹೋಗ್ತಾರೆ. 1919ರಲ್ಲಿ ಲಕ್ನೋದಲ್ಲಿ ಒಂದು ಜಂಟಿ ಅಧಿವೇಶನ ಆಗ್ತದೆ, ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ಸಿನ ಜಂಟಿ ಅಧಿವೇಶನ. ಅಲ್ಲಿ ದ್ವಿರಾಷ್ಟ್ರದ ಕಲ್ಪನೆಯ ನಿರ್ಣಯವನ್ನು ಮಂಡಿಸ್ತಾರೆ. ಇಲ್ಲಿಂದ ಭಾರತದ ವಿಭಜನೆಗೆ ಮೊದಲ ಅಡಿಕಲ್ಲನ್ನು ನಮ್ಮ ನಾಯಕರೇ ಹಾಕಿಕೊಳ್ತಾರೆ. ಮೊದಲ ಯುದ್ಧದಲ್ಲಿ, ಮೊದಲ ವಿಶ್ವ ಯುದ್ಧ ಪ್ರಾರಂಭ ಆಗುತ್ತೆ. ಮೊದಲ ವಿಶ್ವ ಯುದ್ಧ ಮುಗಿಯುವಾಗ ತುರ್ಕಿಸ್ತಾನ ಬ್ರಿಟಿಷರ ಕೈಗೆ ಸೇರಿರುತ್ತೆ. ಬ್ರಿಟಿಷರ ಪರವಾಗಿ ತುರ್ಕಿಸ್ತಾನದ ಖಲೀಫ ನಿಂತಿರುವುದಿಲ್ಲ. ಅಲ್ಲಿ ಅವನನ್ನು ಸೋಲಿಸಿ ಬೇರೆ ರಾಜನನ್ನು ಪಟ್ಟಾಭಿಷೇಕ ಮಾಡ್ತಾರೆ. ಖಲೀಫನನ್ನು ತೆಗೆದ ತಕ್ಷಣ ಇಡೀ ವಿಶ್ವದಲ್ಲಿ ಗೊಂದಲ ಪ್ರಾರಂಭ ಆಗುತ್ತೆ. ಇಡೀ ವಿಶ್ವದ ಮುಸಲ್ಮಾನರು ತುರ್ಕದ ಖಲೀಫನನ್ನು ತಮ್ಮ ಖಲೀಫ ಅಂತ ಘೋಷಣೆ ಮಾಡಿರ್ತಾರೆ. ಭಾರತದ ಮುಸಲ್ಮಾನರು ಆ ಖಲೀಫನನ್ನು ಪುನಃ ಆ ಖಲೀಫನ ಸ್ಥಾನದಲ್ಲಿ ಕೂತ್ಕೊಳ್ಳಿಸಬೇಕು ಅಂತ ಖಿಲಾಫತ್ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ನಾವು ಪಠ್ಯಪುಸ್ತಕದಲ್ಲಿ ಓದಿದ್ದೇವೆ, ಓದುವಾಗ ಯೋಚನೆ ಮಾಡಿದ್ದೇವೆ. ಖಿಲಾಫತ್ ಚಳವಳಿ ಅಂದರೆ ಬ್ರಿಟಿಷರ ವಿರುದ್ಧ ಭಾರತದ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ನಡೆದ ಚಳುವಳಿ ಅಂತ. ಅದು ತಪ್ಪು ಕಲ್ಪನೆ ನಮ್ಮದು. ಖಿಲಾಫತ್ ಚಳವಳಿ ಮುಸ್ಲಿಮರು ಮಾಡಿದ್ದು ತುರ್ಕಿಸ್ತಾನದ ಆ ಖಲೀಫನನ್ನು ಮತ್ತೆ ಅವನ ಪಟ್ಟದಲ್ಲಿ ಕೂತ್ಕೊಳ್ಳಿಸಲಿಕ್ಕೆ ಮಾಡಿದಂಥ ಚಳುವಳಿ. ಆ ಚಳುವಳಿಗೆ ಇಡೀ ಕಾಂಗ್ರೆಸ್ ವಿರೋಧ ಮಾಡುತ್ತೆ. ಆದರೆ ಗಾಂಧೀಜಿ ಬೆಂಬಲಿಸ್ತಾರೆ. ಏನು ಪಾಕಿಸ್ತಾನದ ಜನಕ ಅಂತ ಮೊಹಮ್ಮದ್ ಅಲಿ ಜಿನ್ನನನ್ನು ನಾವು ಕರೆಯುತ್ತವರ, ಆ ಜಿನ್ನನೇ ಆ ಖಿಲಾಫತ್ ಚಳವಳಿಗೆ ವಿರೋಧ ಮಾಡಿರ್ತಾನೆ. ಆದರೆ ಗಾಂಧೀಜಿಯ ಏನು ತುಷ್ಟೀಕರಣ ಇತ್ತ ಅದು ಅಲ್ಲಿ ಕೂಡ ಪ್ರಾರಂಭ ಆಗುತ್ತೆ. ಈ ಖಿಲಾಫತ್ ಚಳವಳಿಯ ನಾಯಕರಾದ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಇಬ್ಬರು ಭಾರತ ಬಿಟ್ಟು ತುರ್ಕಿಸ್ತಾನಕ್ಕೆ ಹೋಗ್ತಾರೆ. ಅಲ್ಲಿನ ರಾಜನ ಹತ್ರ ಮಾತಾಡಲಿಕ್ಕೆ, ನಮ್ಮ ಖಲೀಫನನ್ನು ಪುನಃ ರಾಜ ಮಾಡಬೇಕು ಅಂತ. ಆದರೆ ಅಲ್ಲಿಯ ರಾಜ ಹೇಳ್ತಾನೆ, ನೀವು ಭಾರತದಿಂದ ಬಂದಿದ್ದೀರಿ, ನೀವು ಬ್ರಿಟಿಷರ ಪರವಾಗಿ ಮೊದಲ ಯುದ್ಧದಲ್ಲಿ ಇದ್ದೀರಿ, ಅದಕ್ಕಾಗಿ ನನ್ನ ಪರವಾಗಿ ಒಂದು ಗಾಂಧೀಜಿಗೆ ನಮಸ್ಕಾರ ಹೇಳಿ ಅಂತ ಹೇಳಿ ಅವರನ್ನು ವಾಪಸ್ ಕಳಿಸ್ತಾನೆ. ಭಾರತಕ್ಕೆ ಬಂದ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಭಾರತಕ್ಕೆ ಬಂದ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದು ದಾರುಲ್ ಅರಬ್ ದೇಶ,
ಇಲ್ಲಿ ಮುಸಲ್ಮಾನರು ವಾಸಿಸಲಿಕ್ಕೆ ಯೋಗ್ಯವಾದ ಸ್ಥಳವಲ್ಲ. ಇಲ್ಲಿಂದ ನಾವು ಹಿಜರತ್ ಮಾಡಬೇಕು, ಅಂದರೆ ಈ ಪ್ರದೇಶವನ್ನು ಬಿಟ್ಟು ದಾರುಲ್ ಇಸ್ಲಾಂ ರಾಷ್ಟ್ರಕ್ಕೆ ಹೋಗಬೇಕು ಅಂತ. ಅವರ ಮಾತನ್ನು ಕೇಳಿ ಸುಮಾರು 5,000 to 10,000 ಮುಸಲ್ಮಾನರು ತುರ್ಕಿಸ್ತಾನಕ್ಕೆ ಹೋಗ್ತಾರೆ. ತುರ್ಕಿಸ್ತಾನಕ್ಕಲ್ಲ, ಅಫ್ಘಾನಿಸ್ತಾನಕ್ಕೆ ಹೋಗ್ತಾರೆ. ಅವರಿಗೆ ಅಲ್ಲಿ ಭವ್ಯವಾದ ಸ್ವಾಗತ ಇರ್ತದೆ. ಸ್ವಾಗತ ಹೇಗೆ ಅಂದರೆ ಅವರಿಗೆ ಒಡೆದು ಬಡೆದು ಅವರನ್ನು ಲೂಟಿ ಮಾಡಿ ಪುನಃ ಭಾರತಕ್ಕೆ ಕಳಿಸ್ತಾರೆ. ಪುನಃ ಭಾರತಕ್ಕೆ ಬಂದ ಶೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ ಇಲ್ಲಿ ಬಂದು ಸುಳ್ಳು ಹೇಳುತ್ತಾರೆ. ಖಿಲಾಫತ್ ಚಳವಳಿ ಯಶಸ್ವಿಯಾಗಿದೆ, ದಾರುಲ್ ಅರಬ್ ಇರುವ ಈ ದೇಶವನ್ನು ದಾರುಲ್ ಇಸ್ಲಾಂ ಮಾಡಬೇಕು, ಅದಕ್ಕಾಗಿ ಪ್ರತಿಯೊಬ್ಬ ಮುಸ್ಲಿಮನು ಪಣ ತೊಡಬೇಕು ಅಂತ ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆಯ ಫಲ ಕೇರಳದ ಮಲಬಾರ್ ಭಾಗದಲ್ಲಿ ಹಿಂದೂಗಳ ಸಾವಿರ ಜನರ ಕಗ್ಗೊಲೆಯಾಗುತ್ತೆ. ಮಹಿಳೆಯರ ಮಾನಹಾನಿ ಮಾಡ್ತಾರೆ. ಆ ಹೇಳಿಕೆಗೆ ಎದರಿ ಬೆದರಿ ಅದೆಷ್ಟೋ ಹಿಂದೂಗಳು ಇಸ್ಲಾಮನ್ನು ಸ್ವೀಕಾರ ಮಾಡ್ತಾರೆ. ಆಗ ಸ್ವಾಮಿ ಶ್ರದ್ಧಾನಂದಜಿಯವರು ಇಡೀ ದೇಶದಲ್ಲಿ ಸಂಚಾರ ಮಾಡಿ ಯಾರೆಲ್ಲ ಹಿಂದೂ ಧರ್ಮದಿಂದ ಇಸ್ಲಾಮಿಗೆ ಮತಾಂತರ ಆಗಿದ್ದಾರಾ ಅವರನ್ನು ಪುನಃ ಮಾತೃ ಧರ್ಮಕ್ಕೆ ಬರುವಂತೆ ಮಾಡ್ತಾರೆ, ಗರು ವಾಪಸಿ ಮಾಡ್ತಾರೆ. ಆಗ ಮುಸ್ಲಿಂ ಲೀಗಿನ ಕೆಂಗಣ್ಣಿಗೆ ಪೂಜನೀಯ ಶ್ರದ್ಧಾನಂದ ಸ್ವಾಮೀಜಿ ಬೀಳ್ತಾರೆ. ಶ್ರದ್ಧಾನಂದ ಸ್ವಾಮೀಜಿ 1924 ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾದಾಗ ಅವರ ವಾರ್ಡಿಗೆ ಬಂದು ಅಬ್ದುಲ್ ರಶೀದ್ ಎಂಬ ವ್ಯಕ್ತಿ ಅವರನ್ನು ಕೊಲೆ ಮಾಡ್ತಾನೆ. ಸ್ವಾಮೀಜಿಯ ಬಲಿದಾನ ಆಗುತ್ತೆ. ಆದರೆ ಈ ಕಾಂಗ್ರೆಸ್ಸಿನ ತುಷ್ಟೀಕರಣ ಎಲ್ಲಿಯ ತನಕಿತ್ತಂದರೆ ಸ್ವಾಮಿ ಶ್ರದ್ಧಾನಂದಜಿಯವರ ಶ್ರದ್ಧಾಂಜಲಿ ಸಭೆಯಲ್ಲಿ ಗಾಂಧೀಜಿ ಒಂದು ಮಾತನ್ನು ಹೇಳ್ತಾರೆ, ನಾನು ಅಬ್ದುಲ್ ರಶೀದನನ್ನು ದೋಷಿ ಅಂತ ಸ್ವೀಕಾರ ಮಾಡಲ್ಲ. ಅವನು ಆ ಸಂದರ್ಭದ ಸಮಯದ ತೊಂದರೆಗೆ ಒಳಪಟ್ಟು ಆ ಕೆಲಸವನ್ನು ಮಾಡಿದ್ದಾನೆ. ಅವನು ನನ್ನ ಸಹೋದರ ಇದ್ದಂತೆ ಅಂತ ಗಾಂಧೀಜಿ ಹೇಳ್ತಾರೆ. ಕಣ್ಣೆದುರು ಕೊಲೆಯಾದರೂ ಅವನು ನನ್ನ ಸಹೋದರ. ಈಗಲೂ ಇದೆ ಈ ಮಾನಸಿಕತೆ ಕರ್ನಾಟಕದಲ್ಲಿ. ಅವರು ನನ್ನ ಬ್ರದರ್ಸ್ ಅಂತ ಹೇಳುವ ನಾಯಕರು ನಮ್ಮ ಮುಂದೆ ತುಂಬ ಜನ ಇದ್ದಾರೆ. ಹಿಂದೂಗಳಿಗೆ ಅನ್ಯಾಯ ಆದರೂ ಹಿಂದೂಗಳು ಸಹಿಷ್ಣುರಲ್ಲ, ಕೋಮುವಾದಿಗಳು. ಆದರೆ ಬ್ರದರ್ಸ್ ಎಷ್ಟು ಭಯೋತ್ಪಾದನೆ ಮಾಡಿದ್ರೂ ಅವರು ಶಾಂತಿದೂತರು. ಯೋಚನೆ ಮಾಡಿ, ಗಾಂಧೀಜಿಯವರು ಎಲ್ಲಿ ತನಕ ತುಷ್ಟೀಕರಣ ಮಾಡ್ತಾರಂದ್ರೆ ಅಬ್ದುಲ್ ರಶೀದನಿಗೆ ಬ್ರಿಟಿಷ್ ಸರ್ಕಾರ ಮರಣದಂಡ ವಿಧಿಸಿತ್ತು. ಅದನ್ನು ಕ್ಷಮಾಪಣೆ ಮಾಡಬೇಕಂತ ಇಡೀ ಮುಸ್ಲಿಂ ಲೀಗ್ ಅರ್ಜಿ ಆಗುತ್ತೆ. ಆ ಅರ್ಜಿಯಲ್ಲಿ ಗಾಂಧೀಜಿದು ಸಹಿ ಇರುತ್ತೆ. ಈ ದೇಶಕ್ಕಾಗಿ ಖಾಲಿ ಸದನದೊಳಗೆ ಯಾರು ಇಲ್ಲದ ಜಾಗಕ್ಕೆ ಬಾಂಬ್ ಹಾಕಿದ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಕ್ಷಮಾಪನಾ ಪತ್ರಕ್ಕೆ ಸಹಿ ಹಾಕಲು ಗಾಂಧೀಜಿ ಅವರ ಹತ್ರ ಹೇಳಿದಾಗ ಅವರು ಹಿಂಸಾವಾದಿಗಳಾಗಿದ್ದರು. ಗಾಂಧೀಜಿಯವರಿಗೆ ಅವರು ಬಂದೂಕು ಉಪಯೋಗ ಮಾಡಿದ್ದಾರಂತ ಹೇಳಿದ್ರು. ಬ್ರಿಟಿಷರಿಗೆ ತುಂಬ ಹತ್ತಿರ ಆಗಿದ್ರು ಗಾಂಧೀಜಿಯವರು. ಗಾಂಧೀಜಿ ಮನಸ್ಸು ಮಾಡಿದ್ರೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದಿತ್ತು. ಆದರೆ ಗಾಂಧೀಜಿ
ಸಹಿ ಹಾಕಲಿಲ್ಲ. ಯೋಚನೆ ಮಾಡಿ, ಸ್ವಾಮೀಜಿಯನ್ನು ಕೊಂದ ಒಬ್ಬ ಮುಸಲ್ಮಾನ ಸಹೋದರ. ಈ ಪರಿಸ್ಥಿತಿ ಈಗಲೂ ಭಿನ್ನ ಇಲ್ಲ. ಕಾಂಗ್ರೆಸ್ನ ಮಾನಸಿಕತೆ ಅದೇ ರೀತಿಯಲ್ಲಿ ಮುಂದುವರಿದಿದೆ. ಹಿಂದೂ ಮುಸಲ್ಮಾನರು ಒಟ್ಟಿಗೆ ಬಂದರೆ ಸ್ವಾತಂತ್ರ್ಯ ಸಿಗ್ತದೆ ಅಂತ ಹೇಳಿದ್ದು, ಅದಕ್ಕಾಗಿ ಎಲ್ಲಿಯ ತನಕ ತುಷ್ಟೀಕರಣ ನಡೆದಿದೆ ಅಂತ ನಾವು ಯೋಚನೆ ಮಾಡಬೇಕು. ಇದು ಹೀಗೆ ಮುಂದುವರಿದ 1940ರಲ್ಲಿ ಮುಸ್ಲಿಂ ಲೀಗ್ ತನ್ನ ಅಧಿವೇಶನದಲ್ಲಿ ಘೋಷಣೆ ಮಾಡುತ್ತೆ, ಮುಸಲ್ಮಾನರಿಗೆ ಪ್ರತ್ಯೇಕ ಇಸ್ಲಾಂ ರಾಷ್ಟ್ರ ಬೇಕು. ಆ ಪತ್ರವನ್ನು ಕಾಂಗ್ರೆಸ್ಗೆ ಕಳಿಸಿಕೊಡ್ತದೆ. ಆ ಕಾಂಗ್ರೆಸ್ಸಿನ ಆಗಿನ ಅಧ್ಯಕ್ಷರಾದ ಮದನ್ಲಾಲ್ ಮಾಳವಿಯ ಅವರು ಈ ಪತ್ರವನ್ನು ಹಿಡ್ಕೊಂಡು ಗಾಂಧೀಜಿಯ ಬಳಿಗೆ ಹೋಗ್ತಾರೆ. ಗಾಂಧೀಜಿ ಆ ಪತ್ರ ನೋಡಿ ಹೇಳ್ತಾರೆ, ನನ್ನ ದೇಹ 2 ತುಂಡಾಗಬೇಕು, ಈ ದೇಶ ವಿಭಜನೆ ಆಗಬೇಕಾದ್ರೆ. ಮೊಘಲರು ಇರುವಾಗಲೇ ಈ ದೇಶ ವಿಭಜನೆ ಆಗಲಿಲ್ಲ, ಇನ್ನು ವಿಭಜನೆ ಆಗಲಿಕ್ಕೆ ಉಂಟಾ? ನನ್ನ ದೇಹ 2 ತುಂಡಾದ ನಂತರವೇ ಈ ದೇಶ ವಿಭಜನೆ ಆಗುವುದಂತ ಮಾತು ಕೊಡ್ತಾರೆ. ನೆಹರು ಹೇಳ್ತಾರೆ, ಇದು ಮೂರ್ಖರ ಸಂತೆಯಲ್ಲಿ ತೆಗೆದುಕೊಂಡ ನಿರ್ಣಯ ಅಂತ. ಆಗ ಮದನ್ಲಾಲ್ ಮಾಳವಿಯ ಹೇಳ್ತಾರೆ, 1942ರಲ್ಲಿ ನಾವು ಅಧಿವೇಶನವನ್ನು ಮಾಡಿ ಆ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ. 1942ರಲ್ಲಿ ಅಧಿವೇಶನ ಆಗ್ತದೆ ಕಾಂಗ್ರೆಸ್ಸಿನ. ಅಲ್ಲಿ ಒಮ್ಮತದ ನಿರ್ಧಾರ ಆಗ್ತದೆ, ಭಾರತವನ್ನು ಅಖಂಡವಾಗಿ ಸ್ವಾತಂತ್ರ್ಯಗೊಳಿಸುವುದು ನಮ್ಮ ಮುಖ್ಯ ಧ್ಯೇಯ ಅಂತ ನಿರ್ಣಯಿಸ್ತಾರೆ. ಆಗ ಇಡೀ ದೇಶದಲ್ಲಿ ಖುಷಿಯ ವಾತಾವರಣ ಬರ್ತದೆ, ಭಾರತ ಅಖಂಡವಾಗಿ ಇರ್ತದೆ ಅಂತ. ನಂತರ 1946ರಲ್ಲಿ ಚುನಾವಣೆ ಆಗುತ್ತೆ. ಪಕ್ಷ 2 ಇರುತ್ತೆ, ಕಾಂಗ್ರೆಸ್ ಒಂದು ಕಡೆ ಮುಸ್ಲಿಂ ಲೀಗ್. ಮುಸ್ಲಿಂ ಲೀಗ್ನ ಘೋಷಣೆ ಇರ್ತದೆ ಪ್ರತ್ಯೇಕ ಇಸ್ಲಾಂ ರಾಷ್ಟ್ರ. ಕಾಂಗ್ರೆಸ್ಸಿನ ಘೋಷಣೆ ಅಖಂಡ ಭಾರತದ ಸ್ವಾತಂತ್ರ್ಯ. ಇಡೀ ದೇಶದಲ್ಲಿ ಬಹುಮತದೊಂದಿಗೆ ಕಾಂಗ್ರೆಸ್ ಗೆದ್ದು ಬರುತ್ತೆ. ಪುನೊಮ್ಮೆ ಇಡೀ ದೇಶದ ಜನರಿಗೆ ಸಂಭ್ರಮದ ವಾತಾವರಣ ಆಗುತ್ತೆ. ಆದರೆ ವಿಪರ್ಯಾಸ, 1947 ಜೂನ್ 3ರ ಏನು ಪತ್ರಿಕೆಯಲ್ಲಿ ಮೌಂಟ್ ಬ್ಯಾಟನ್ ಹೇಳಿಕೆ ಕೊಟ್ಟಿರ್ತಾನೆ, ಈ ದೇಶ ವಿಭಜನೆ ಆಗುತ್ತೆ, ಭಾರತ ಸ್ವಾತಂತ್ರ್ಯ ಆಗುತ್ತೆ, ಪಾಕಿಸ್ತಾನ ಎಂಬ ಇಸ್ಲಾಂ ರಾಷ್ಟ್ರ ಉದಯ ಆಗುತ್ತೆ ಅಂತ. 5 ವರ್ಷದಲ್ಲಿ ಆ ನಿರ್ಣಯ ಬದಲಾದದ್ದು ಹೇಗೆ? ಆಗಿನ ಅಧ್ಯಕ್ಷರು ಪುನಃ ಗಾಂಧೀಜಿಯವರಿಗೆ ಹೋಗಿ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ನೀನು 2 ದಿವಸ ಬಿಟ್ಟು ಬಾ ಅಂತ. ನೆಹರು ಹೇಳ್ತಾರೆ, ಇದು ನಾವು ಸಾರ್ವತ್ರಿಕವಾಗಿ ಒಪ್ಪಿಕೊಳ್ಳಬೇಕಾದ ಸತ್ಯ ಅಂತ. ಯಾಕೆ ಹೀಗಾಯಿತು ನಾವು ಯೋಚನೆ ಮಾಡಬೇಕು. ಅಧಿಕಾರದ ಆಸೆಗಾಗಿ, ತುಷ್ಟೀಕರಣದ ನೀತಿಗಾಗಿ ನಮ್ಮ ದೇಶ ವಿಭಜನೆಯಾಗಿದೆ. ಈ ಸ್ವಾತಂತ್ರ್ಯ ಭಾರತದಲ್ಲಿ ಕೂಡ ವಿಭಜನೆ ನಿಂತಿಲ್ಲ, ತುಷ್ಟೀಕರಣ ಉತ್ತುಂಗಕ್ಕೆ ಹೋಗಿದೆ. ಏನು ಭಾರತಕ್ಕೆ ಬ್ರಿಟಿಷರು 1948 ಜೂನ್ 28ಕ್ಕೆ ಸ್ವಾತಂತ್ರ್ಯಗೊಳಿಸ್ತೇವೆ ಅಂತ ಹೇಳಿದ್ರು. ಆದರೆ ತರಾತುರಿಯಲ್ಲಿ 1947 ಆಗಸ್ಟ್ 14ರ ಮಧ್ಯರಾತ್ರಿ ಭಾರತವನ್ನು ಸ್ವಾತಂತ್ರ್ಯ ಮಾಡಿದ್ರು. ನಮಗೆ ಗೊತ್ತಿರಬೇಕು ಇದಕ್ಕೆ ಮೂಲ ಕಾರಣ ಏನು. ನಮ್ಮ ಪರಮ ಪೂಜನೀಯ ಗುರೂಜಿಯವರು ಇಡೀ ಪಾಕಿಸ್ತಾನದ ಪ್ರವಾಸ ಮಾಡಿ ಅಲ್ಲಿನ ಹಿಂದೂಗಳಿಗೆ, ಮುಸಲ್ಮಾನರಿಗೆ ಮನಸ್ಸು ಬದಲಾಗುವ ರೀತಿಯಲ್ಲಿ ಅವರನ್ನು ಸಂಪರ್ಕ ಮಾಡಿ ಭಾರತ ಮಾತೆ ಮಾತ್ರ ಎಲ್ಲ ನಮಗೊಬ್ಬಳೇ ಇರುವುದು ಅಂತ
ಬದಲಾವಣೆ ಮಾಡುವ ಕಾಲಘಟ್ಟದಲ್ಲಿ ಬ್ರಿಟಿಷರಿಗೆ ಹೆದರಿಕೆ ಪ್ರಾರಂಭ ಆಯಿತು. ಇನ್ನು ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಸೇರಿ ಭಾರತ ಅಖಂಡವಾಗಿ ಸ್ವಾತಂತ್ರ್ಯ ಆದರೆ ನಮ್ಮ ಮುಂದಿನ ಆಟ ಇಲ್ಲಿ ನಡೆಯುವುದಿಲ್ಲ ಅಂತ ಕೇವಲ ಪ್ರಧಾನಿಯಾಗಬೇಕು ಹೇಳ್ತಾರೆ. ನೆಹರು ಅವರು ಪ್ರಧಾನಿಯಾಗಿ ಇಂಗ್ಲೆಂಡಿಗೆ ಹೋದಾಗ ಹೇಳ್ತಾರೆ, ಅಲ್ಲಿ ಇನ್ನು ಸ್ವಲ್ಪ ನಮಗೆ ಪ್ರಾಯ ಆಗಿತ್ತು, ಇನ್ನು ಸ್ವಲ್ಪ ನಮ್ಮ ಹತ್ರ ಶಕ್ತಿ ಇರಲಿಲ್ಲ ಸತ್ಯಾಗ್ರಹ ಮಾಡಲಿಕ್ಕೆ, ಜೈಲಿಗೆ ಹೋಗಲಿಕ್ಕೆ. ಪ್ರಾಯದ ನಂತರ ಈ ಅಧಿಕಾರದ ಸುಖವನ್ನು ನಾವು ಪುನಃ ಮುಂದೆ ಕೊಂಡೋದ್ರೆ ನಮಗೆ ಆ ಸುಖವನ್ನು ಅನುಭವಿಸಲಿಕ್ಕೆ ಆಗುವುದಿಲ್ಲ ಅಂತ ನಾವು ಭಾರತ ತುಂಡಾದರೂ ಆ ಸ್ವಾತಂತ್ರ್ಯವನ್ನು ಒಪ್ಪಿಕೊಂಡೆವು ಅಂತ ನಾವು ಎಣಿಸ್ತೇವೆ. ಮಹಾತ್ಮ ಗಾಂಧಿಯ ಶಾಂತಿಯಿಂದ, ನೆಹರುವಿನ ಆ ಬಿಳಿ ಪಾರಿವಾಳದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದಲ್ಲ. ತುಂಬ ಜನ ಹೇಳ್ತಾರೆ ವೀರ ಸಾವರ್ಕರ್ ಅಂದರೆ ಬ್ರಿಟಿಷರಲ್ಲಿ ಕ್ಷಮೆ ಕೇಳಿದವರು ಅಂತ. ಆದರೆ ಇತಿಹಾಸ ತಿಳಿದು ನಾವು ಮಾತಾಡಬೇಕು. ವೀರ ಸಾವರ್ಕರ್ ಕ್ಷಮಾಪಣೆ ಕೇಳಿದ ಮೂಲ ಕಾರಣ ಎಂದರೆ ಅವರಿಗೆ 2 ಕರಿನೀರಿನ ಶಿಕ್ಷೆ ಆಗಿರುತ್ತೆ. ಇಡೀ ಜೀವನವನ್ನು ನಾನು ಈ ಜೈಲಿನಲ್ಲಿ ಸವೆದ್ರೆ ಭಾರತ ಮಾತೆಯ ಸೇವೆ ಮಾಡುವುದು ಯಾವ ರೀತಿ ಎಂಬ ಯೋಚನೆಯಿಂದ ಅವರು ಇನ್ನು ಮುಂದೆ ಯಾವುದೇ ಹೋರಾಟದಲ್ಲಿ ನಾವು ಪಾಲ್ಗೊಳ್ಳುವುದಿಲ್ಲ ಅಂತ ಬರೆದುಕೊಟ್ಟು ಹೊರಗೆ ಬಂದಿರ್ತಾರೆ. ಆದರೆ ಅವರನ್ನು ಈಗಲೂ ಕಾಂಗ್ರೆಸ್ಸಿನವರು ತುಚ್ಛವಾಗಿ ಕಾಣ್ತಾರೆ. ಇಡೀ ತನ್ನ ಕುಟುಂಬ ಸಮೇತ ಇಡೀ ಜೀವನವನ್ನು ವೀರ ಸಾವರ್ಕರ್ ಈ ಭಾರತ ಮಾತೆಯ ಪಾದ ಕಮಲಗಳಿಗೆ ಅರ್ಪಣೆ ಮಾಡಿದ್ದಾರೆ. ಜೈಲಿನಿಂದ ಹೊರಗೆ ಬಂದ ತಕ್ಷಣ 2ನೇ ಮಹಾಯುದ್ಧ ಪ್ರಾರಂಭ ಆಗುವಾಗ ಬ್ರಿಟಿಷರು ಹೇಳ್ತಾರೆ ಭಾರತೀಯರು ನಮ್ಮ ಸೈನ್ಯಕ್ಕೆ ಸೇರಿಕೊಳ್ಳಿ ಅಂತ. ಆಗ ವೀರ ಸಾವರ್ಕರ್ ಎಲ್ಲ ಭಾರತದ ಯುವಕರಿಗೆ ಕರೆ ಕೊಡ್ತಾರೆ, ನೀವು ಬ್ರಿಟಿಷರ ಸೇನೆಗೆ ಸೇರಿಕೊಳ್ಳಿ ಅಂತ. ಆಗ ಈ ಕಾಂಗ್ರೆಸ್ಸಿನ ಮಂದಬುದ್ಧಿಗಳು ಹೇಳ್ತಾರೆ, ನೋಡಿ ನೋಡಿ ಸಾವರ್ಕರ್ ಬ್ರಿಟಿಷರ ಪರವಾಗಿ ಸೇನೆಗೆ ಸೇರಿಕೊಳ್ಳಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ. ಆದರೆ ತಂತ್ರಗಾರಿಕೆ ಬೇರೆ ಇತ್ತು. ಯಾವಾಗ ನಮ್ಮ ದೇಶದ ಯುವಕರು ಬ್ರಿಟಿಷರ ಸೈನ್ಯಕ್ಕೆ ಸೇರ್ತಾರ ಅವರಿಗೆ ಆ ಬಂದೂಕು ಬೇರೆ ಬೇರೆ ಆಯುಧಗಳು ತನ್ನಿಂತಾನೇ ಅವರಿಗೆ ಸಿಕ್ಕುತ್ತೆ. ಆ ಬಂದೂಕಿನ ಗುರಿ ಯಾವ ಕಡೆಗೆ ಇಡಬೇಕು ಅಂತ ಯೋಚನೆ ಆ ಸೈನಿಕನಿಗೆ ಗೊತ್ತೇ ಇರುತ್ತೆ. ಹಾಗಾಗಿ ಆ ವೀರ ಸಾವರ್ಕರ್ ಏನು ಕರೆ ಕೊಟ್ಟಿದ್ರು ಇದು ಒಂದು ಕಡೆ ಫಲ ನೀಡುತ್ತೆ. ಸುಭಾಷ್ ಚಂದ್ರ ಬೋಸ್ರು ಜಪಾನ್ನ ಆ ಸೈನ್ಯವನ್ನು ಮುನ್ನಡೆಸ್ತಿದ್ರು. ಪೂರ್ವಾಂಚಲ ಪ್ರದೇಶದಲ್ಲಿ ಬ್ರಿಟಿಷ್ ಸೈನ್ಯ ಮತ್ತು ಜಪಾನ್ ಸೈನ್ಯಕ್ಕೆ ಯುದ್ಧ ಆಗುವಾಗ ರಾಜ್ ಬಿಹಾರಿ ಬೋಸ್ ಜಪಾನ್ ಸೈನ್ಯದ ಮುಂದೆ ಬಂದು ನಾವು ಸುಭಾಷ್ ಚಂದ್ರ ಬೋಸರ ಸೈನ್ಯದವರು ಎಂದು ಹೇಳಿದ ತಕ್ಷಣ ಆ ಬ್ರಿಟಿಷ್ ಸೈನ್ಯದಲ್ಲಿದ್ದ 20,000 ಸೈನಿಕರು ಜಪಾನ್ ಸೈನ್ಯಕ್ಕೆ ಸೇರಿಕೊಳ್ತಾರೆ. ಅದು ಯಾರಂದ್ರೆ ಯಾರು ಸಾವರ್ಕರ್ ಯಾವ ಯುವಕರಿಗೆ ಕರೆ ಕೊಟ್ಟಿದ್ರು ಆ ಯುವಕರಾಗಿದ್ದಾರೆ. ಸುಭಾಷ್ ಚಂದ್ರ ಬೋಸರ ಏನು ಅವರು ಯುದ್ಧವನ್ನು ಮುನ್ನಡೆಸ್ತಿದ್ರು ಅದನ್ನು ನೋಡಲಿಕ್ಕೆ ಒಬ್ಬ ಇಂಟೆಲಿಜೆನ್ಸ್ ಅನ್ನು ಜಪಾನ್ ಸೈನ್ಯ ನೇಮಕ ಮಾಡಿರ್ತೆ. ಅವನು ಹೋಗಿ ಜಪಾನ್ನಲ್ಲಿ ಹೇಳ್ತಾನೆ, ಬಹುದೊಡ್ಡ ವಿಸ್ಮಯ ಸಂಗತಿ ಆಯಿತು, ಯುದ್ಧ ಮಾಡದೆ ಜಪಾನ್ ಸೈನ್ಯ ಬ್ರಿಟಿಷರ ವಿರುದ್ಧ ಗೆದ್ದುಕೊಂಡಿತು ಅಂತ. ಭಾರತಕ್ಕೆ ಸ್ವಾತಂತ್ರ್ಯ ನಂತರ ಇಂಗ್ಲೆಂಡಿನ ಸದನದಲ್ಲಿ ಹೇಳ್ತಾರೆ ಅವರು, ಅಲ್ಲಿನ ಪ್ರಧಾನಿ, ನಾವು ಭಾರತವನ್ನು ಬಿಟ್ಟು ಯಾಕೆ ಬಂದೆವು ಅಂತಂದ್ರೆ ಅಲ್ಲಿ ಅಧಿಕಾರ ಮಾಡೋದು ನಮಗೆ ಸಾಧ್ಯ ಇಲ್ಲ.
ಯಾವುದೇ ಶಾಂತಿ ದೂತರಿಂದ ಅಲ್ಲ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದು. ಅಲ್ಲಿನ ಪ್ರಧಾನಿ ಹೇಳ್ತಾರೆ, ಭಾರತೀಯ ಸೈನಿಕರು ಬ್ರಿಟಿಷರಿಗೆ ವಿಧೇಯರಾಗಿ ಇರಲಿಲ್ಲ, ಅದಕ್ಕಾಗಿ ನಾವು ಭಾರತ ಬಿಟ್ಟು ಬಂದೆವು ಅಂತ. ಆ ಸೈನಿಕರು ಯಾರಂದ್ರೆ ವೀರ ಸಾವರ್ಕರ್ ಅವರು ಆ ಕೊಟ್ಟ ಏನು ಕರೆ ಇತ್ತು ಆ ಸೈನಿಕರು. ಹಾಗಾಗಿ ನಾಳೆ ಹೇಳ್ತೇವೆ, ಆ ಹಿಂದಿಯಲ್ಲಿ ಒಂದು ಪದ್ಯ ಬರುತ್ತೆ, ಯಾವುದೇ ರಕ್ತಪಾತ ಇಲ್ಲದೆ ಯಾವುದೇ ಆಯುಧ ಇಲ್ಲದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅಂತ. ಅದನ್ನು ದೊಡ್ಡ ಸುಳ್ಳು ಅಂತ ಹೇಳಬೇಕು. ಲಕ್ಷ ಗಟ್ಟಲೆ ಯುವಕರು ಬಲಿದಾನ ಮಾಡಿದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಆಯಿತು. ಹೆಜ್ಜೆ ಹೆಜ್ಜೆಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಆಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೆ. ಆದರೆ ತುಂಬ ಜನ ಬಜರಂಗ ದಳದ ಯುವಕರಲ್ಲಿ ಕೇಳ್ತಾರೆ, ನಿಕ್ಲೇದಾಲ ಮರ್ಲ ಮಾರೆ ಅಖಂಡ ಭಾರತ ಆರುಂಡ ನಿಖುಲ ತೂನು ಬತ್ತೊಂದು ಒಂಜಿ ಮೆರವಣಿಗೆ ಮಲ್ತಿಲಕನೆ ಅಖಂಡ ಭಾರತ ಆಪುಂಡ ಅಂದು. 25 ವರ್ಷದಿಂದ ಅಖಂಡ ಭಾರತ ಸಂಕಲ್ಪ ದಿನ ಮಾಡ್ತಾ ಇದೆ ಬಜರಂಗ ದಳ. ಆದರೆ ನೆನಪಿಡಬೇಕು, 500 ವರ್ಷದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಆ ರಾಮ ಮಂದಿರದ ಹೋರಾಟವನ್ನು ಪ್ರಾರಂಭ ಮಾಡುವಾಗ ಕೂಡ ತುಂಬಾ ಜನ ಹೇಳಿದ್ದಾರೆ, ಮಂದಿರ ಅದು ಕೇವಲ ಚುನಾವಣೆಯ ವಿಷಯ, ನಿಕ್ಲೇನು ಮಂಗೆ ಮಲ್ಪುನೊಂದು. ಆದರೆ ಇವತ್ತು ಮಂದಿರ ಆಗಿದ್ದೆ. ಇದು ಅಖಂಡ ಭಾರತದ ಮೊದಲ ಮೆಟ್ಟಿಲು. ಎರಡನೇ ಮೆಟ್ಟಿಲು ಕಾಶ್ಮೀರದ 370 ವಿಧಿಯನ್ನು ತೆಗಿಲಿಕ್ಕೆ ಕೇಂದ್ರದಲ್ಲಿ ಮೆಜಾರಿಟಿ ಇರಬೇಕು, 3rd ಮೆಜಾರಿಟಿ ಇರಬೇಕು, ಕಾಶ್ಮೀರದಲ್ಲಿ ಅದಿರಬೇಕು ಇದಿರಬೇಕು ಅಂತ ಹೇಳ್ತಿದ್ರು. ಆದರೆ ಅರ್ಧ ಗಂಟೆಯಲ್ಲಿ 370ನೇ ವಿಧಿ ಮತ್ತು 35A ತೆಗೆದಾಕಿದ್ದಾರೆ. ಯಾವುದೇ ರಕ್ತಪಾತ ಆಗಲಿಲ್ಲ. ಇದು ಅಖಂಡ ಭಾರತದ ಸಂಕಲ್ಪದಿಂದ ಈಡೇರಿದೆ. ಈಗ ಬರುತ್ತಾ ನಾನು ನ್ಯೂಸ್ ನೋಡಿದೆ. ಇದೆಲ್ಲ ನಮ್ಮ ಕಾರ್ಯಕರ್ತರಿಗೆ ತುಂಬ ಖುಷಿ ಪಡುವಂಥ ವಿಚಾರ. ಏನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ನಾವು ಕರೀತೇವಾ, ಅಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಅಲ್ಲಿ ಒಂದು ಪಾಕಿಸ್ತಾನದ ಧ್ವಜ ಹಾರಾಡಲಿಲ್ಲ. ಅಲ್ಲಿ ಹಾರಾಡಿದಿವತ್ತು ತ್ರಿವರ್ಣ ಧ್ವಜ. ಹಾಗಾಗಿ ಅತಿ ಬರುವ ಅಖಂಡ ಭಾರತ ಸಂಕಲ್ಪ ದಿನಕ್ಕೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವಾಗಿರುತ್ತೆ. ಇದು 3ನೇ ಮೆಟ್ಟಿಲಾಗುತ್ತೆ. ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಆದ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ. ನಾವು ಹಿಂದೂಗಳು ಇನ್ನೂ ಕೂಡ ಶಾಂತಿಯ ಮಂತ್ರದಲ್ಲಿ ಇದ್ದೇವೆ. ನಮಗೆ ನೆನಪಿರಬೇಕು, ನಾವು ಕಟುಕರೊಂದಿಗೆ ಬದುಕ್ತಿದ್ದೇವೆ. ನಮ್ಮ ಸುತ್ತಮುತ್ತ ಇರುವುದು ಕಟುಕರು. ಅವರೊಂದಿಗೆ ಶಾಂತಿಯಿಂದ ಹೋದರೆ ಖಂಡಿತವಾಗಿ ಭಾರತ ಇನ್ನೊಂದು ತುಂಡಾಗುತ್ತೆ. ಕಡುಕರೊಂದಿಗೆ ಯಾವಾಗಲೂ ಬದುಕುವಾಗ ನಮ್ಮ ಹೃದಯವನ್ನು ಕಲ್ಲು ಮಾಡಿಕೊಂಡು ಬದುಕಬೇಕು. ಯಾಕಂದರೆ ಬಾಂಗ್ಲಾದ ಪರಿಸ್ಥಿತಿ ಇಲ್ಲದ್ರೆ ನಮಗೆ ಬರ್ತೆ. ಕಾಶ್ಮೀರದಲ್ಲಿ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಹೇಳ್ತಾರೆ, ನಿಮ್ಮ ಮನೆ ಹೆಣ್ಣು ಮಕ್ಕಳು ಆಸ್ತಿಯನ್ನು ಬಿಟ್ಟು ತೊಲಗಿ ಅಂತ ಹೇಳಿದರೆ. ಅದು ಸ್ವಾತಂತ್ರ್ಯ ಭಾರತದಲ್ಲಿ ಆದದ್ದು. ಆ ಪರಿಸ್ಥಿತಿಯನ್ನು ನಾವು ಒಂದು ಚಲನಚಿತ್ರದ ಮುಖಾಂತರ ನೋಡಿದ್ದೇವೆ. ಹಾಗಾಗಿ ಕಟುಕರೊಂದಿಗೆ ಬದುಕುವಾಗ ಈ ಹೃದಯವನ್ನು ಕಟ್ಟು ಮಾಡಬೇಕು.
ಕಲ್ಲು ಮಾಡಬೇಕು. ಬಜರಂಗ ದಳದ ಕಾರ್ಯಕರ್ತರು ಯಾವಾಗಲೂ ಕಟುಕರೊಂದಿಗೆ ಹೃದಯವನ್ನು ಕಲ್ಲು ಮಾಡಿಯೇ ವ್ಯವಹಾರ ಮಾಡ್ತಾರೆ. ಈ ದೇಶಕ್ಕೆ, ಈ ಧರ್ಮಕ್ಕೆ ಯಾವುದೇ ಹಾನಿಯಾದರೂ ಅದಕ್ಕೆ ಖಂಡಿತವಾಗಿ ಈ ಬಜರಂಗ ದಳದ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಬಾಂಗ್ಲಾದಲ್ಲಿ ಇಷ್ಟು ದೊಡ್ಡ ಅನ್ಯಾಯವಾದಾಗ ಸದನದ ಒಳಗೆ ಪ್ಯಾಲಿಸ್ತೇನಿಗೆ ಜಿಂದಾಬಾದ್ ಹೇಳಿದವ ನಾಪತ್ತೆಯಾಗಿದ್ದಾನೆ. ಹಿಂದೂಗಳು ಹಿಂಸಾವಾದಿಗಳು ಅಂತ ಹೇಳಿದವ ತುಟಿ ಬಿಚ್ಚುತ್ತಿಲ್ಲ. ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೆ ಅಂತ. ಆ ಬ್ರಿಟಿಷರ ಏನು ವಿಭಜನೆ ಮಾಡಿ ಆಡಳಿತ ಮಾಡುವ ಏನು ಮಾನಸಿಕತೆ ಈ ಕಾಂಗ್ರೆಸ್ ಅವರಿಗೆ ಈಗಲೂ ಉಂಟು. ಹಾಗಾಗಿ ನಾವು ಕಾರ್ಯಕರ್ತರು, ಹಿಂದೂ ಬಾಂಧವರು, ನಾವು ತುಂಡಾಗಬಾರ್ದು. ನಮ್ಮನ್ನು ತುಂಡು ಮಾಡ್ತಿದ್ದಾರೆ ಜಾತಿಯ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ಪ್ರದೇಶದ ಹೆಸರಿನಲ್ಲಿ. ಇದಕ್ಕೆ ಯಾವುದಕ್ಕೂ ಕಿವಿಗೊಡದೆ ನಾವು ಒಗ್ಗಟ್ಟಾಗಿ ಇದ್ದು ಈ ಭಾರತ ದೇಶವನ್ನು ಅಖಂಡ ಮಾಡುವತ್ತ ಹೆಜ್ಜೆ ಹಾಕುವಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಮಾತು ಭಾರತೀಯ ಸೇನೆಯ ನಿವೃತ್ತ ಯೋಧರಾದಂತಹ ಶ್ರೀ ಪಿ ಕೃಷ್ಣಗಡ್ಡಿ ಇವರಿಂದ. बोलो भारत माता की, बोलो भारत माता की, बोलो भारत माता की. ಪ್ರಪ್ರಥಮವಾಗಿ ಶ್ರೀ ಕುಲಸ್ವಾಮಿ ಸೋಮನಾಥನ ಮನಸ್ಸನ್ನು ನೆನೆಸಿಕೊಂಡು, ಎಲ್ಲ ಗ್ರಾಮ ದೇವರುಗಳನ್ನು ಮನಸ್ಸಲ್ಲಿ ನೆನೆಸಿಕೊಂಡು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಇವತ್ತು ನಮ್ಮ ಬಜರಂಗ ದಳದ ನವೀನ್ ಮೂಡಶೆಟ್ಟಿಯವರು ಇದರ ಬಗ್ಗೆ ಎಲ್ಲ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಅವರನ್ನು ನಾನು ಅವನಿಗೆ ಅಭಿನಂದಿಸ್ತೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಆಶೀರ್ವಾದಂಥ ಗೋಪಾಲ್ ಕುತ್ತರವರೇ, ನಮ್ಮ ನಾರಾಯಣ ಕುಂಬಾರವರೇ, ಅರ್ಜುನ ಮಾಡ್ರವರೇ, ಎಲ್ಲ ವೇದಿಕೆ ಇನ್ನೂರು ಎಲ್ಲ ಸಹೋದರರ ಹೆಸರುಗಳು ಬರೆದಿದ್ದರೂ ಕೂಡ ಅವರೆಲ್ಲರನ್ನು ನೆನೆಸ್ತಾ, ಮೆದುಳಲ್ಲಿ ಇಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ಮಹನೀಯರೇ, ಮಹಿಳೆಯರೇ, ಇವತ್ತು ಎಷ್ಟು ಸಂತೋಷವಾಗ್ತದೆ ಅಂದರೆ ದೇಶ ಯಾವ ರೀತಿ ಇದೆ, ಈ ಸುಂದರವಾದ ಈ ಭಾರತ ದೇಶ ಇನ್ನು ಯಾವ ರೀತಿ ಬದುಕಬೇಕು, ಇದು ಯಾವ ರೀತಿಯಲ್ಲಿ ನಾವು ಇದರಲ್ಲಿ ಬಾಳ್ಬೇಕು ಎಂಬ ಒಂದು ಎಲ್ಲ ಕನಸನ್ನು ಕಂಡುಕೊಂಡ ಎಲ್ಲ ಈ ಸಮಾಜದಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳೇ. ನಾನು ಹೇಳಿದ ಪ್ರಕಾರ 1947ನೇ ವಿಷಯ ಆಗಸ್ಟ್ 14ರಂದು ನಮ್ಮ ಭಾರತ ದೇಶಕ್ಕೆ ನಿಜವಾಗಿ ಭಾರತ ದೇಶ ವಿಭಜನವಾಯಿತು. ಅಂಥ ಸಂದರ್ಭದಲ್ಲಿ ಅಲ್ಲಿ ಮಾಡಿದಂಥ, ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಎಲ್ಲ ಯೋಧರು, ಎಲ್ಲ ಜನರನ್ನು ಮನಸ್ಸಲ್ಲಿ ನೆನೆಸುತ್ತಾ ಅವರಿಗೆ ಆ ಹುತಾತ್ಮರಿಗೆ ಒಂದು ಶ್ರದ್ಧಾಂಜಲಿ ಮಾಡುತ್ತಾ ಅವರನ್ನು ನೆನೆಸುತ್ತಾ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಾಯಿದ್ದೇವೆ. ಅದು ಅಲ್ಲದೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ವಿಶ್ವ ಪರಿಷತ್ ವತಿಯಿಂದ ಇಲ್ಲಿ ನಡೀತಿದೆ. ತುಂಬ ಸಂತೋಷವಾಗ್ತದೆ. ಒಂದು ಕಾರಣವಿದೆ. ನಾನು ಭಾರತ ಸೇನೆಯಲ್ಲಿ ಸರ್ವಿಸ್ ಮಾಡಿ ಬಂದು ನಮ್ಮ ಉಳ್ಳಾಲ ಪ್ರಕರಣದಲ್ಲಿ ನನ್ನನ್ನು ಅಧ್ಯಕ್ಷ ಸ್ಥಾನವನ್ನು ಮಾಡಿ ಒಳ್ಳೆಯ ಒಂದು ಅಧ್ಯಕ್ಷತೆ ಮತ್ತು ನನ್ನ ಕಾರ್ಯದರ್ಶಿಯಾದ ಜಲಂಧರ್ ರೈಯವರು, ಇನ್ನೊಬ್ಬರು ಭಾಸ್ಕರ್ ರೈ ಕೋಶಾಧಿಕಾರಿ ಅವರೊಟ್ಟಿಗೆ ನಮ್ಮೊಟ್ಟಿಗೆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಳ್ಳಾಲ ಸಮಯದಲ್ಲಿ, ಆ ಸಮಯದಲ್ಲಿ ನಾವು ಮಾಡಿದಂಥ ಕೆಲಸ ಎಲ್ಲ ಜನರಿಗೆ ಮೆಚ್ಚುಗೆ ಆಗಿದೆ. ರಾಮಸೇನಾ ಪೂಜಾನದ ಕಾರ್ಯಕ್ರಮದಲ್ಲಿ ನಾವು ಖುದ್ದು ಆಗಿ ಈ 17 ಗ್ರಾಮಗಳಲ್ಲಿ ಹೋಗಿ ನಾವು ಕೆಲಸ ಮಾಡಿ ಅಂತ ನಡೆದಂಥ ಸಮಯದಲ್ಲಿ ನಿಜವಾಗಿ ಜನರನ್ನು ಗುರುತಿಸಿಕೊಂಡು ಆ ಸಮಯದಲ್ಲಿ ನಮ್ಮ ದೇಶ ಯಾವ ರೀತಿ ಇರಬೇಕಂತೇಳಿ ಎಲ್ಲ ವಿಷಯವನ್ನು ನಾವು ಮನಸ್ಸಲ್ಲಿ ಮನಸ್ಸಿಕೊಂಡು ಎಲ್ಲ ದೇಶಕ್ಕೆ ಹೊರಡಿದ ಹಾಗೆ ನನಗೆ ಈ ಸಮಾಜಕ್ಕೆ ಬಂದ ಮೇಲೆ ನನಗೆ ಕೂಡ ಮನಸ್ಸಿಗೆ ಗೊತ್ತಾಯಿತು. ಆ ಸಂದರ್ಭದಲ್ಲಿ ಒಳ್ಳೆಯ ಒಂದು ಸಂಸ್ಥೆ ಉಳ್ಳಾಲ ಕ್ಷೇತ್ರವನ್ನು ನಾವು ಒಳ್ಳೆಯ ರೀತಿಯಿಂದ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಇರುವ ಪ್ರತಿ ಜನ ಮನೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲ ಹೋಗಿ ನಾವು ಕಾರ್ಯಕ್ರಮ ಮಾಡಿದ ಕಾರಣ ಈ ಉಳ್ಳಾಲ ಕ್ಷೇತ್ರ ಜನಸಂಖ್ಯೆ ಕೂಡ ಜಾಸ್ತಿ, ಎಲ್ಲರ ಮೇಲೆ ಪ್ರೀತಿಯ ಭಾಗದಲ್ಲಾಗಿತ್ತು. ಇನ್ನೊಂದು ವಿಷಯ ಅಂದರೆ 1971ನೇ ವಿಷಯದಲ್ಲಿ ನಾನು ಭಾರತದಲ್ಲಿ ಪಾಕಿಸ್ತಾನದಲ್ಲಿ ಜಮ್ಮು ಕಾಶ್ಮೀರ ಏರಿಯಾದಲ್ಲಿ ಸರ್ವಿಸ್ ಮಾಡಿದಂಥ ಸಮಯದಲ್ಲಿ
ಅಂದರೆ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಬಾಂಬು ತಯಾರು ಮಾಡೋದು, ಬಾಂಬನ್ನು ಹಿಡಿದು ಮತ್ತು ಯಾವ ರೀತಿ ನಾವು ಕೆಲಸ ಮಾಡಬೇಕಂತ ಕೆಲಸ ಬರುವ ಸಂದರ್ಭದಲ್ಲಿ 160 ಕಿಲೋಮೀಟ್ರ್ ಅಡ್ವಾನ್ಸ್ ಆಗಿ ಪಾಕಿಸ್ತಾನಕ್ಕೆ ನಾವು ನುಗ್ಗಿದ್ದೇವೆ. ಅಂಥ ಒಂದು ಸಂಬಂಧವನ್ನು ನೆನೆಸ್ಕೊಳ್ತಾ ಈ ಸಮಯದಲ್ಲಿ ಎಷ್ಟು ನಾವು ದೇಶಕ್ಕೋಸ್ಕರ ಯಾವ ರೀತಿ ಮಾಡಿದ್ವಿ ಅದೆಲ್ಲ ಮನಸ್ಸಿನಲ್ಲಿ ನಮಗೆ ಬಂದಿದೆ. ಅದೆಲ್ಲ ವಿಷಯವನ್ನು ನಾನು ಮನಸ್ಸನ್ನು ನೆನೆಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಆಗಿರುವಾಗ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಯಾವಾಗಲೂ ನನ್ನ ಒಂದು ಹಿಂದುತ್ವದ ಬಗ್ಗೆ ಹೆಚ್ಚಿನ ಮೆಚ್ಚುಗೆ ಕೊಟ್ಟು ನಮ್ಮ ಈ ದೇಶವನ್ನು ಇದೇ ರೀತಿ ಮುಂದಕ್ಕೆ ದೇಶದಲ್ಲಿ ಹಿಂದೂ ಸಮಾಜ ಉದ್ಧಾರ ಆಗಬೇಕು, ಹಿಂದೂ ಸಮಾಜದ ಮುಂದೆ ಬೆಳಗ್ಗೆ ಬರಬೇಕು ಎಂಬಂಥ ಒಂದೇ ಮನಸೋಜ್ಜೋದಿಂದ ನಾವು ಇಲ್ಲಿ ಕೆಲಸ ಮಾಡಿದ್ದೇವೆ. ಆಗಿರುವ ಇಂಥ ಸಂದರ್ಭದಲ್ಲಿ ನಮಗೆ ಖುಷಿ ಆಗ್ತದೆ, ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇನ್ನೊಂದು ಈ ಸಂದರ್ಭ ಅಂದರೆ ಇನ್ನೊಂದು ನಮ್ಮ ಸೇನೆಯಲ್ಲಿ ಸೇವೆ ಮಾಡಿದಂಥ ನಮ್ಮ ಸಹೋದರರನ್ನೆಲ್ಲ ಒಂದು 10 ಮಂದಿಯನ್ನು ಗುರುತಿಸಿ ಅವರಿಗೆ ಒಂದು ಗೌರವ ಮಾಡಿಕೊಳಿಸ್ತೀರಿ. ಅದರಲ್ಲಿ ಕೂಡ ತುಂಬ ಸಂತೋಷವಾಗಿದೆ. ನಿಮ್ಮ ಕೆಲಸವು ಯಾವಾಗಲೂ ಒಳ್ಳೆಯದಾಗಿರಲಿ, ಒಳ್ಳೆಯ ರೀತಿಯಲ್ಲಿ ನೀವು ಸಮಾಜವನ್ನು ಮುನ್ನಡೆ ಮಾಡುವಾಗ ನಿಮ್ಮ ಸಮಾಜದಲ್ಲಿ ನಿಮ್ಮನ್ನೊಂದು ಗುರುತಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಆಗಬೇಕು. ಇಡೀ ದೇಶವನ್ನು ನಾವು ಈಗ ತಾನೇ ನಮ್ಮ ನವೀನ್ ಮೂಡಶೆಟ್ಟಿಯವರು ಸವಿಸಾರವಾಗಿ ಹೇಳಿದ್ದಾರೆ. ಈ ದೇಶ ಯಾವ ರೀತಿ ಆಯಿತು, ವಿಭಜನೆ ಯಾವ ರೀತಿ ಆಯಿತು, ಅದೆಲ್ಲ ವಿಷಯವನ್ನು ಮಾಡ್ತಾ ಆಗಿದೆ. ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಇಲ್ಲಿ ಬಂದು ಪಾಲ್ಗೊಂಡಿದ್ದೀರಿ. ನಿಮ್ಮನ್ನು ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ ಬಜರಂಗ ದಳದ ಗ್ರಾಮಾಂತರ ಪ್ರಖಂಡ ಸಂಯೋಜಕರಾದಂತಹ ಹರಿಪ್ರಸಾದ್ ದೇವಿನಗರ ಇವರು. ಹರಿ ಓಂ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉಳ್ಳಾಲ ಪ್ರಖಂಡ ಇದರ ಅಖಂಡ ಭಾರತ ಸಂಕಲ್ಪ ದಿನದ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ಕೃಷ್ಣಗಟ್ಟಿ ಅಡ್ಕ, ನಿವೃತ್ತ ಯೋಧರು, ಭಾರತೀಯ ಸೇನೆ, ಇವರಿಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉಳ್ಳಾಲ ಪ್ರಖಂಡದ ವತಿಯಿಂದ ಆತ್ಮೀಯವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಮಾತುಗಳನ್ನಾಡಿದ ನಮ್ಮ ಬಜರಂಗದಳದ ಜಿಲ್ಲಾ ಸಂಯೋಜಕರಾದ ನವೀನ್ ಮೂಡುಶೆಡ್ಡೆ ಇವರಿಗೂ ಕೂಡ ಉಳ್ಳಾಲ ಗ್ರಾಮ ಪ್ರಖಂಡದ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ದಕ್ಷಿಣ ಪ್ರಾಂತ ಸೇವಾ ಪ್ರಮುಖರಾದ ಗೋಪಾಲ್ ಕುತ್ತರ್ ಉಪಸ್ಥಿತಿದ್ದಾರೆ. ಇವರಿಗೆ ಕೂಡ ಉಳ್ಳಾಲ ಪ್ರಖಂಡದ ವತಿಯಿಂದ ಆತ್ಮೀಯವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿವಿಧ ಕ್ಷೇತ್ರಗಳ ಪ್ರಮುಖರನ್ನು ಈ ಸಭೆಯಲ್ಲಿದ್ದಾರೆ. ಇವರಿಗೂ ಕೂಡ ನಾವು ಆತ್ಮೀಯವಾಗಿ ಉಳ್ಳಾಲ ಪ್ರಖಂಡದ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು, ಧ್ವನಿವರ್ಗದ ಬಳಗದವರು, ಅದೇ ರೀತಿ ಕಾನೂನು ಸುವ್ಯವಸ್ಥೆ ವಿಭಾಗದಲ್ಲಿ ಆರಕ್ಷಕ ಠಾಣೆ ಉಳ್ಳಾಲ ಮತ್ತು ಸಂಚಾರಿ ಠಾಣೆ ಇದರ ಸಿಬ್ಬಂದಿ ವರ್ಗದವರಿಗೂ ಕೂಡ, ಅದೇ ರೀತಿ ಈ ಕಾರ್ಯಕ್ರಮ ನಡೆಸಲು ನಮ್ಮೊಂದಿಗೆ ಸಹಕರಿಸಿದ ಬೀರಿ ಆಟೋ ರಿಕ್ಷಾ ಚಾಲಕರ ಮತ್ತು ಮಾಲಕರ ಸಂಘ, ಅದೇ ರೀತಿ ಈ ಕಾರ್ಯಕ್ರಮವನ್ನು ಈ ಸ್ಥಳದಲ್ಲಿ ನಮಗೆ ನಡೆಸಲು ಸ್ಥಳಾವಕಾಶವನ್ನು ನೀಡಿದಂತಹ ಶ್ರೀ ಗಣೇಶ್ ಮಂದಿರ ಬೀರಿ ಇದರ ಸಮಿತಿಯ ಅಧ್ಯಕ್ಷರು ಮತ್ತು ಸಮಿತಿ ಸದಸ್ಯರಿಗೂ ಕೂಡ ನಾವು ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಪ್ರಖಂಡದ ವತಿಯಿಂದ ಧನ್ಯವಾದವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ನಮ್ಮೆಲ್ಲ ಬಂಧು ಮಿತ್ರರಿಗೂ ಕೂಡ ವಂದಿಸುತ್ತಾ ಮುಂದಕ್ಕೆ ಧ್ವಜಾರೋಹಣದ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಬಂದು ಧ್ವಜಾರೋಹಣವನ್ನು ಓಂ ಪೂರ್ಣಮದ ಪೂರ್ಣಮಿಧಂ पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. सच्चिदानंद भगवान की जय. भारत माता की जय. गो माता की जय. गंगा माता की जय. श्री राम जन्मभूमि की जय. श्री कृष्ण जन्मभूमि की जय. काशी विश्वनाथ की जय. पवन सुता हनुमान की जय. बोलो भाई सब संतों की जय. बोलो भाई सब भक्तों की जय. धर्म की जय हो,
अधर्म का नाश हो, प्राणियों में सद्भावना हो, विश्व का कल्याण हो, गोवंशा हत्या बंद हो, धर्मांतरण बंद हो, भारत अखंड हो,